ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಎಷ್ಟೋ ಸ್ಟೂಡೆಂಟ್ಸು ನನಗೆ ಕಮೆಂಟ್ ಮಾಡಿ ಹೇಳ್ತಿದ್ದೀರಾ. ಸೊ ಮ್ಯಾಥ್ಸ್ ಎಕ್ಸಾಮ್ ತುಂಬಾ ಈಸಿ ಇತ್ತು ಸರ್ ಅಂತೇಳಿ. ಸೊ ಅಂದಾಗೆ ನೀವೆಲ್ಲ ಮ್ಯಾಥ್ಸ್ ಸಿಲೆಬಸ್ನ ಒಂದು ಲೆವೆಲ್ಗೆ ತಂದಿರುವಂತಹ ಸುಮಾರು ಜನ ಸ್ಟಾಫ್ಗೆ ಥ್ಯಾಂಕ್ಸ್ ಹೇಳಬೇಕು. ಅದರಿಂದಾಗಿ ನಿಮಗೆ ಮ್ಯಾಥ್ಸ್ ತುಂಬಾ ಈಸಿ ಅನಿಸ್ತು ಅಂತ ಅನ್ಕೋತೀನಿ. ಸೊ ಅಂದಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿಬಿಡಿ. ರವಿ ಆರ್ ನಂದಿ. ಅದಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ಹಾಕಿದ್ದೇನಪ್ಪ ಅಂದ್ರೆ, ಸರ್ ಆದಷ್ಟು ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಡಿ ಅಂತ. ಅದಕ್ಕೆ ನಾನು ಸಾಲ್ವ್ ಮಾಡ್ಬೇಕಂತ ಕೂತ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದ ನವೆಂಬರ್ ಡಿಸೆಂಬರ್ 24 ಕ್ವಶನ್ ಪೇಪರ್ ಫಾರ್ ದ ಫಸ್ಟ್ ಕ್ವಶನ್ ಪೇಪರ್ ವಿಚ್ ವಿ ಗಾಟ್ ಎ ಬಿ ಸಿ ಸೆಕ್ಷನ್. ಅಂದಾಗೆ ಸಬ್ಸ್ಕ್ರೈಬ್ ಟು ರವಿ ಆರ್ ನಂದಿ ಯೂಟ್ಯೂಬ್ ಚಾನಲ್. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಲೈಕ್ ದ ವಿಡಿಯೋಸ್. ಅಂದಾಗೆ ನಾವು ಏನ್ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರು ಅದೇ ತರನೇ ಇಲ್ಲೂ ಕೂಡ ಕ್ವಶನ್ಸ್ ಬರಕ್ ಶುರು ಆಯ್ತು. ಫಸ್ಟ್ ಒನ್ ಕ್ವಶನ್ ಏನಪ್ಪಾ ಅಂದ್ರೆ, ಫೈಂಡ್ ದ ಎ ಪ್ಲಸ್ ಟು ಬಿ. ಸೊ ಇದಕ್ಕೆ ಸೊಲ್ಯೂಷನ್ ನೋಡೋದಾದ್ರೆ, ನಮ್ಗೆ ಆಲ್ರೆಡಿ ಎ ಪ್ಲಸ್ ಟು ಬಿ ಅಂತಂದ್ರೆ ಡೈರೆಕ್ಟ್ ಆಗಿ ಏನ್ ಮಾಡೋಣ, ಎ ಪ್ಲಸ್ ಟು ಬಿ ಬರ್ಕೋಣ. ಎ ವ್ಯಾಲ್ಯೂ ಗೊತ್ತೇ ಇದೆ, 4512 ಪ್ಲಸ್ ಟು ವ್ಯಾಲ್ಯೂ ಬರ್ಕೋಣ 0613. ಸೊ ಈಗ ಇವೆರಡನ್ನ ಆಡ್ ಮಾಡಬೇಕು. ಬಟ್ ಬಿಫೋರ್ ದಟ್ ನಾವೇನ್ ಮಾಡಬೇಕು, ಮಲ್ಟಿಪ್ಲೈ ಮಾಡ್ಕೊಬೇಕಾಗತ್ತೆ. ಸೊ 4512 2 ಮಲ್ಟಿಪ್ಲೈ ಮಾಡ್ಕೊಂಡಾಗ 2 ಇಂಟು 0 0, 2 6 12, 2 1 2, 2 3 6 ಆಗುತ್ತೆ. ಸೊ ಎರಡನ್ನೂ ಆಡ್ ಮಾಡಿದಾಗ 4 ಪ್ಲಸ್ 0 ಎಷ್ಟು ಬರ್ತಾ ಇದೆ ನನಗೆ, 4 ಬರ್ತಾ ಇದೆ. 5 ಪ್ಲಸ್ 12 ಎಷ್ಟು ಬರ್ತಾ ಇದೆ, 17. 1 ಪ್ಲಸ್ 2 3, 2 ಪ್ಲಸ್ 6 8 ಬರ್ತಾ ಇದೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಯಾಕಂದ್ರೆ ಸುಮಾರು ಜನ ಹುಡುಗರು ನನಗೆ ಇಮಿಡಿಯೇಟ್ ಆಗಿ ಕಮೆಂಟ್ ಮಾಡಿ ಹೇಳಿದೇನಪ್ಪ ಅಂದ್ರೆ, ತುಂಬಾ ಈಸಿ ಇತ್ತು ಸರ್ ಅಂತೇಳಿ. ಯಾರೆಲ್ಲ ನನಗೆ ಒಂದು ಆ ತಿಳಿಸ್ಕೊಟ್ಟಿದ್ದೀರಾ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂದಾಗೆ ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಗಾಟ್ ದಟ್ ಟೈಪ್ ಆಫ್ ಫೀಡ್ಬ್ಯಾಕ್. ಸೊ ನಿಮ್ಮ ಫೀಡ್ಬ್ಯಾಕ್ಗೆ ನಾನು ತುಂಬಾ ಋಣಿಯಾಗಿರ್ತೀನಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಹೋಗೋಣ, ಸೊಲ್ಯೂಷನ್ಗೆ. ಎ ಮೈನಸ್ ಎ ಟ್ರಾನ್ಸ್ಪೋಸ್, ನಾವು ಯೂಶಲಿ ಮಾಡಲ್ ಪೇಪರ್ ಅಲ್ಲಿ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ನೋಡಿದ್ರೆ, ಇಲ್ಲಿ ಎ ಮೈನಸ್ ಎ ಟ್ರಾನ್ಸ್ಪೋಸ್ ಕೊಟ್ಟಿದ್ದಾರೆ. ಅಂದಾಗೆ ಫಸ್ಟ್ ನನ್ಗೆ ಏನ್ ಬೇಕು, ಎ ಟ್ರಾನ್ಸ್ಪೋಸ್ ಬೇಕು. ನಾನು ಮುಂಚೆನೆ ಹೇಳಿದ್ದೆ, ಟ್ರಾನ್ಸ್ಪೋಸ್ ಅಂದ್ರೆ ರೋನ ಕಾಲಮ್ ಮಾಡೋದು. ಸೊ 1 2 ಹಿಂಗ್ ಅಡ್ಡ ಇದೆ, ಹಿಂಗ್ ಬರ್ಕೊಳ್ಳಿ. ಇಲ್ಲಿ ಏನಾಗುತ್ತೆ 3 4 ಬರುತ್ತೆ. ಈಗೇನ್ ಮಾಡ್ಬೇಕು ನಾವು, ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಮಾಡ್ಬೇಕಾಗಿರೋದ್ರಿಂದ ಎ ನ ಫಸ್ಟ್ ಬರ್ಕೊಳ್ಳೋಣ. 1 2 3 4. ಐ ಥಿಂಕ್ ವಿ ಗಾಟ್ ದ ಸೇಮ್ ಕ್ವಶನ್ ಮಾಡಲ್ ಪೇಪರ್, ಬಟ್ ವಿ ಗಾಟ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಅಂತ ಅನ್ಸುತ್ತೆ. 1 3 2 4 ಇದು ಸಾಲ್ವ್ ಮಾಡಿದ್ದೆ ಆದ್ರೆ ನಮ್ಗೆ ಸಿಗ್ತಾ ಇದೆ 1 ಪ್ಲಸ್ 1 2, 2 ಪ್ಲಸ್ 3 5, 3 ಪ್ಲಸ್ 2 5, 4 ಪ್ಲಸ್ 4 8. ಸೊ ಐ ಥಿಂಕ್ ನನಗೆ ಇದೇ ಕ್ವಶನ್ ಇದೆ. ಬಟ್ ಇಲ್ಲಿ ಏನಪ್ಪ ಟ್ವಿಸ್ಟ್ ಅಂದ್ರೆ, ನಮ್ಗಿರುವಂತದ್ದು ಸಬ್ಟ್ರಾಕ್ಷನ್. ಕರೆಕ್ಟಾ? ಹಾಗಾದ್ರೆ ಏನ್ ಮಾಡೋಣ, ಸಬ್ಟ್ರಾಕ್ಷನ್ ಮಾಡೋಣ. ಅವಾಗ ಏನ್ ಬರುತ್ತೆ ವ್ಯಾಲ್ಯೂಸ್ ಅನ್ನೋದನ್ನ ನೋಡೋಣ. So that is 1 minus 1 0, 2 minus 3 minus 1, 3 minus 2 1, 4 minus 4 0 ಬರ್ತಾ ಇದೆ. ಸೊ ದಿಸ್ ಇಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್. ನೋಡಿ, ಅಡಿಷನ್ ಮಾಡಿದಾಗ ನಮಗೆ ಮಾಡಲ್ ಪೇಪರ್ ಆನ್ಸರ್ ಅಂತ ಅನಿಸ್ತು. ಇಲ್ಲಿ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ಸಬ್ಟ್ರಾಕ್ಷನ್. ಸೊ ದಿಸ್ ಇಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್. ನಿಮಗೂ ಇದೇ ಆನ್ಸರ್ ಬಂದಿತ್ತು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿಯಾಗಿ ನನಗೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ. ಸೊ ಇಲ್ಲಿ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಯಾಕಂದ್ರೆ ವೆರಿಫೈ ಮಾಡ್ಕೋಬೇಕು ಅಂತ ಎಷ್ಟು ಉತ್ಸಾಹದಲ್ಲಿ ಕಾಯ್ದಿರ್ತಿರೋ, ಅಷ್ಟೇ ಉತ್ಸಾಹದಲ್ಲಿ ಇದಕ್ಕೊಂದು ರಿಪ್ಲೈ ಕೊಡೋದನ್ನು ಕೂಡ ಮರಿಬೇಡಿ. ಇಫ್ ಎ ಮ್ಯಾಟ್ರಿಕ್ಸ್ ಇಸ್ ಅ ಸಿಂಗುಲರ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಐ ಥಿಂಕ್ ದ ಸೇಮ್ ಕ್ವಶನ್ ರಿಪೀಟ್ ಆಗಿದೆ ಅಂತ ಅನ್ಸುತ್ತೆ. x1 3 ಮತ್ತೆ 4 ಇರುತ್ತೆ, ಈಸ್ ಈಕ್ವಲ್ ಟು 0 ಬರ್ಕೊಬೇಕು. ನಾನು ಮಾಡಲ್ ಪೇಪರ್ ಸಾಲ್ವ್ ಮಾಡಿದಾಗ ಪ್ರತಿ ಸತಿ ನಮಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದೆ, ಅಂದ್ರೆ ಇದೇ ತರ ಇರುತ್ತೆ, ಸಿಂಗುಲರ್ ಕೊಡ್ಲಿ ಅಥವಾ 0 ಕೊಡ್ಲಿ, ಡೈರೆಕ್ಟ್ ಆಗಿ ಈ ತರ ಬರ್ಕೊಳ್ಳಿ ಅಂತ. ಈಗ 4 ಇಂಟು ಎಕ್ಸ್ 3 1 3 ಈಸ್ ಈಕ್ವಲ್ ಟು 0. 4x ಇಸ್ ಈಕ್ವಲ್ ಟು ಏನಾಗುತ್ತೆ, 3 ಆಗುತ್ತೆ. x ಇಸ್ ಈಕ್ವಲ್ ಟು ಏನಾಯ್ತು, 3 ಡಿವೈಡೆಡ್ ಬೈ 4. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ನಿಮ್ಗೂ ಬಂದಿದ್ಯಾ? ಇನ್ನ ಒಂದ್ಸತಿ ಲೈಕ್ ಮಾಡಿ. ಸೊ ದಿಸ್ ಇಸ್ ದ ಆನ್ಸರ್ ವಾಟ್ ವಿ ಗಾಟ್. ಅದೇ ರೀತಿ ನೆಕ್ಸ್ಟ್ ಹೋಗೋಣ. ಇದಂತೂ ತುಂಬಾ ಸುಲಭನೇ. ನಾನು ಹೇಳಿದ್ದೆ, ಆಂಗಲ್ ಆಫ್ ಇನ್ಕ್ಲಿನೇಷನ್ ಏನ್ ಕಾಣಿಸುತ್ತೋ ಅದ್ರ ಮೇಲೆ ಡಿಫೈನ್ ಮಾಡಿ ಜಸ್ಟ್ ಟ್ಯಾನ್ ಆಫ್ ದಿ ವ್ಯಾಲ್ಯೂ ಬರ್ಕೊಳ್ಳಿ. ಸೊ ಫಸ್ಟ್ ಕೊಟ್ಟಿರುವಂತ ಫಾರ್ಮುಲಾ ನಿಮಗೆ ಎಂ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ಇಲ್ಲಿ ಟೀಟಾ ಕೊಟ್ಟಿದ್ದಾರೆ ಎಷ್ಟಪ್ಪ ಅಂದ್ರೆ 45 ಡಿಗ್ರಿ. ಹಾಗಾದ್ರೆ ಎಂ ಇಸ್ ಈಕ್ವಲ್ ಟು ಏನಾಗ್ತದೆ, ಟ್ಯಾನ್ ಆಫ್ ದಿ ವ್ಯಾಲ್ಯೂ 45 ಡಿಗ್ರಿ. ಹಾಗಾದ್ರೆ ಎಂ ವ್ಯಾಲ್ಯೂ ಎಷ್ಟಾಗ್ತಿದೆಯಪ್ಪ ಅಂದ್ರೆ 1 ಆಗ್ತಾ ಇದೆ. ಸೊ ದಿಸ್ ಈಸ್ ವಾಟ್ ವಿ ಗಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. Okay, let's move on to the next one.
ಸೊ ಇಲ್ಲಿ ನೋಡೋದಾದ್ರೆ ನಾವು ಅಬ್ಸರ್ವ್ ಮಾಡ್ಬೋದು ಏನಪ್ಪಾ ಅಂದ್ರೆ ಫೈಂಡ್ ದ ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾಡೋಣ, ಇದಕ್ಕೆ ಸೊಲ್ಯೂಷನ್ ಮಾಡಕ್ಕೆ ಇಮಿಡಿಯೇಟ್ ಸೆಕೆಂಡ್ ಫಾರ್ಮುಲಾ ನನ್ನ ಫಾರ್ಮುಲಾ ಶೀಟ್ ಅಲ್ಲಿ ಕೊಟ್ಟರು ಅಂತ ಹೇಳ್ತಾನೆ ಇದೆ. ಯಾವ ಫಾರ್ಮುಲಾಪ್ಪ ಅಂದ್ರೆ y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಅಂದಾಗೆ ನಾವು ಬೇಕಾದ್ರೆ ಇನ್ನೊಂದ್ಸತಿ ಬರ್ಕೋಣ. ಏನಪ್ಪಾ ಅಂದ್ರೆ ಕೊಟ್ಟಿರುವಂತಹ x1 x2 x1 y1 x1 y1 ಸೊ ನಮ್ಗೆ ಗೊತ್ತಿದೆ 2 6. ಅದೇ ರೀತಿಯಾಗಿ x2 y2 ನಮ್ಗೆ ಗೊತ್ತಿದೆ 4 9. ಹಾಗಾದ್ರೆ ನಾನು m ಕಂಡಿಡಿದ್ರೆ ಏನಾಗುತ್ತೆ, ಇದು m ಇಸ್ ಈಕ್ವಲ್ ಟು y2 ಮೈನಸ್ y1 ಅಂದ್ರೆ 9 ಮೈನಸ್ 6 ಡಿವೈಡೆಡ್ ಬೈ 4 ಮೈನಸ್ 2 9 ಮೈನಸ್ 3 3. ಸೊ 4 ಮೈನಸ್ 2 2 ಆಗುತ್ತೆ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಕ್ ಆಗೋದೇ ಇರೋ ಕಾರಣದಿಂದ ಇದನ್ನ ಇದೇ ರೀತಿಯಾಗಿ ಆನ್ಸರ್ ಅಂತ ಬರ್ದ್ಬಿಟ್ರೆ ಸಾಕು. ಸೊ ರಿಕ್ವೈರ್ಡ್ ಆನ್ಸರ್ ಎಷ್ಟು 3/2. ನಾವೀಗ ಸಾಲ್ವ್ ಮಾಡ್ತಾ ಇರೋದೆಲ್ಲ ಎಷ್ಟೆಷ್ಟು ಮಾರ್ಕ್ಸ್ ಇರುವಂತದ್ದು 4 ಮಾರ್ಕ್ಸ್ ಇರುವಂತಹ ಕ್ವಶನ್ಸ್. ಇನ್ನ ನೆಕ್ಸ್ಟ್ ಒನ್ ಮೂವ್ ಆಗೋಣ. ಇದಂತೂ ಮಾಡಲ್ ಪೇಪರ್ ಅಲ್ಲಿ ಸಾಲ್ವ್ ಮಾಡಿದ್ದೇನೆ. ಈ ರೀತಿ ಕ್ವಶನ್ ಪೇಪರ್ ಕೊಟ್ಟಾಗ ನಮಗೂ ಖುಷಿ ಆಗುತ್ತೆ. ಸೊ ಕನ್ವರ್ಟ್ 150 ಡಿಗ್ರಿ ನಾನು ಹೇಳಿದ್ದೆ, 150 ಡಿಗ್ರಿ ಕನ್ವರ್ಟ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಪೈ ಡಿವೈಡೆಡ್ ಬೈ 180ನ ಬರಿಬೇಕಾಗತ್ತೆ. 0 ಕ್ಯಾನ್ಸಲ್ ಆಗುತ್ತೆ. 3 ಇಂದ 3 5 3 6 ಅಲ್ಲಿಗೆ 5 ಪೈ ಡಿವೈಡೆಡ್ ಬೈ 6 ರೇಡಿಯನ್ಸ್ ಇದು ನಮಗೆ ಇರುವಂತ ರೇಡಿಯನ್ ವ್ಯಾಲ್ಯೂ. ಇನ್ನ ಡಿಗ್ರಿ ಕನ್ವರ್ಟ್ ಮಾಡೋದಕ್ಕೆ ನಮ್ಗೆ ಕೊಟ್ಟಿದ್ದಾರೆ 3π/2. ಸೊ 3 ಇಂಟು 180 ಹಾಕೊಳ್ಳಿ ಡಿವೈಡೆಡ್ ಬೈ 2 ಮಾಡಿ. 2 1s 2 9s ಅಲ್ಲಿಗೆ ನಮಗೆ ಬರ್ತಾ ಇರುವಂತ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 9 3s 27 ಅಂದ್ರೆ 270 ಡಿಗ್ರಿ. ಸೊ ನೋಡಿ ಎಷ್ಟು ಸಿಂಪಲ್ ಆಗಿ 4 ಮಾರ್ಕ್ಸ್ ಬರ್ತಾ ಇದೆ. ಸೊ ಇದು ನಾವು ಕನ್ವರ್ಟ್ ಮಾಡಿರುವಂತದ್ದು ಯಾವುದಕ್ಕೆ, ರೇಡಿಯನ್ಗೆ. ಇದು ನಾವು ಕನ್ವರ್ಟ್ ಮಾಡಿರುವಂತದ್ದು ಯಾವುದಕ್ಕಪ್ಪ ಅಂತಂದ್ರೆ ಡಿಗ್ರಿಗೆ. ಓಕೆನಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಂತೂ ನಾವು ಆಲ್ರೆಡಿ ಎಂಟ್ರಿ ಕೊಟ್ರಿ. ನಾನು ಹೇಳ್ದೆ ಮಾಡಲ್ ಪೇಪರ್ ನೆನ್ನೆ ತಾನೇ ಮಾಡ್ದಂಗೆ ಅನಿಸ್ತಾ ಇದೆ. ಯಾಕಪ್ಪ ಅಂದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಸುಲಭವಾಗಿರೋ ಅಂತಹ ಕಾನ್ಸೆಪ್ಟ್ ಅಂತ ಅನಿಸ್ತು. ಸೊ ವೈನ ಬರ್ಕೊಳ್ಳಿ. ನಾನು ಹೇಳಿದ್ದೆ ನಿಮ್ಗೆ, ನಾನು ಪ್ರತಿ ಮಾಡಲ್ ಪೇಪರ್ ಮಾಡ್ಬೇಕಾದ್ರೆ ಹೇಳಿದ್ದೆ ಎಷ್ಟೋ ಒಂಥರ ಖುಷಿ ಆಗುತ್ತೆ ಡಿಫ್ರೆನ್ಸ್ ಮಾಡ್ಬೇಕಾದ್ರೆ. ಕಡಿಮೆ ಸ್ಟೆಪ್ಸ್ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಹಂಗಾಗಿ ಇದನ್ನ ಮರಿಬೇಡಿ ಅಂತ ಹೇಳಿದ್ದೆ. ಸೊ ಈಗ ಡಿರೈವೇಟಿವ್ ಮಾಡ್ತೀನಿ. y ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಗೆ ಎಷ್ಟು 2x 3 ಕಾನ್ಸ್ಟೆಂಟ್. ಸೊ ಸೈನ್ ಎಕ್ಸ್ ಏನಾಗುತ್ತೆ ಡಿರೈವೇಟಿವ್ ಕಾಸ್ ಎಕ್ಸ್ ಆಗುತ್ತೆ. ಇ ಪವರ್ ಎಕ್ಸ್ ಏನಾಗುತ್ತೆ ಇ ಪವರ್ ಎಕ್ಸ್. 1 ಏನಾಯ್ತು 0. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ತುಂಬಾನೇ ಈಸಿ ಇರುವಂತಹ ಕ್ವಶನ್ಸ್. ಸೊ ಆದ್ರೂ ಕೂಡ ಎಷ್ಟು ಸ್ಟೂಡೆಂಟ್ಸ್ ಬರ್ದಿರ್ತಾರೆ ಅಂತ ನಾವು ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಒನ್ ಅಗೈನ್ 8th ಕ್ವಶನ್. ಇಟ್ ಈಸ್ ಆಲ್ಸೋ ಡಿಪೆಂಡಿಂಗ್ ಆನ್ ದ ಡಿಫ್ರೆನ್ಸಿಯೇಷನ್. ಫೈಂಡ್ ದ ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ಟು ದ ಕರ್ವ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೊಲ್ಯೂಷನ್ ಮಾಡ್ಬೇಕಾದ್ರೆ ಕೂಡ ಇಲ್ಲಿ ನೀವು ನೋಡ್ಕೊಬೇಕು, ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ಕೊಟ್ಟಿದ್ದಾರೆ ಬಟ್ ಏನ್ ಸ್ಟ್ರೈಟ್ ಲೈನ್ ಕೊಟ್ಟಿಲ್ಲ, ವೈ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಡಿಫ್ರೆನ್ಸಿಯೇಷನ್ ಮಾಡೋದು ಅಂತ ನೀವು ಅರ್ಥ ಮಾಡ್ಕೊಬೇಕಾಗತ್ತೆ. x³ ಪ್ಲಸ್ 1 y ಡ್ಯಾಶ್ ಇಸ್ ಈಕ್ವಲ್ ಟು 3x² ಪ್ಲಸ್ 1 ಏನಾಯ್ತು 0. ಈ ಎಕ್ಸ್ ಜಾಗದಲ್ಲಿ ನಾವೀಗ 1 ಹಾಕ್ಬೇಕಾಗತ್ತೆ. ಸೊ ಎಂ ಅಂತ ಬರ್ಕೋಣ. 3 ಇಂಟು ಎಕ್ಸ್ ಜಾಗದಲ್ಲಿ 1² ಅಂತ ಬರ್ಕೊಂಡೆ. ಹಾಗಾದ್ರೆ ನನಗೆ ಬಂದಿರುವಂತಹ ಸ್ಲೋಪ್ ಏನಪ್ಪಾ ಅಂದ್ರೆ ಎಂ ಇಸ್ ಈಕ್ವಲ್ ಟು 3. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್. ಇಲ್ಲಿ ಬರೀ ಸ್ಲೋಪ್ ಅಷ್ಟೇ ಕೇಳಿರೋದ್ರಿಂದ ಇಷ್ಟೇ ಬರೆದ್ರೆ ಸಾಕು. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಸೊ 9th ಒನ್ ಇಂಟಗ್ರೇಷನ್. ನಾನು ಹೇಳಿದ್ದೆ ಆದಷ್ಟು ಸಿಂಪಲ್ ಕೊಟ್ಟಿರ್ತಾರೆ ಅಂತ. ಇಲ್ಲೂ ಕೂಡ ಅದನ್ನ ಮರ್ತಿಲ್ಲ, ಯಾಕಂದ್ರೆ ನೋಡ್ದಾಗೆ ಗೊತ್ತಾಗುತ್ತೆ ಅದೇ ಕ್ವಶನ್ಸ್. ನಾನು ಹೇಳ್ತೀನಿ ಡಿಫ್ರೆನ್ಸಿಯೇಷನ್ ಫಾರ್ಮುಲಾ ಬರೆದ್ರು ಕೂಡ ನಿಮ್ಗೆ 1 ಮಾರ್ಕ್ ಬರುತ್ತೆ ಅಂತ. ನೋಡಿ ಇಲ್ಲಿ ಇ ಪವರ್ ಎಕ್ಸ್ ಗೆ ಇ ಪವರ್ ಎಕ್ಸ್ ಬರೆದಿದ್ರೆ ನಿಮ್ಗೆ 1 ಮಾರ್ಕ್ ಬರ್ತಾ ಇತ್ತು. ಸೊ ಇನ್ ಕೊಟ್ಟಿರುವಂತದನ್ನ ಐ ಇಸ್ ಈಕ್ವಲ್ ಟು ಅಂತ ಬರ್ಕೊಂಡು ಇಂಟಗ್ರಲ್ ಆಫ್ x² ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಪ್ಲಸ್ 2 ಅಂತ ಬರ್ಕೋಣ. ಇಂಟು ಏನಪ್ಪಾ ಅಂದ್ರೆ ಡಿ ಎಕ್ಸ್ ಹಾಕೋಣ. x² ಉತ್ತರ ಏನು x³ 3. ಹೇಳಿದೆ ಪವರ್ ರೈಸ್ ಮಾಡಿ. ಒಂದು ಪವರ್ ರೈಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಕರೆಕ್ಟ್ ಆಗಿರುವಂತಹ ಸೊಲ್ಯೂಷನ್ ಸಿಗುತ್ತೆ. ಪವರ್ ಏನ್ ಮಾಡ್ಬೇಕು ರೈಸ್ ಮಾಡ್ಬೇಕು. ಇನ್ನ 1/x ಗೆ ನಮ್ಗೆ ಗೊತ್ತಿದೆ ಲಾಗ್ ಎಕ್ಸ್. ಇ ಪವರ್ ಎಕ್ಸ್ ಗೆ ಇ ಪವರ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಕೂಡ ಇ ಪವರ್ ಎಕ್ಸ್, ಇಂಟಗ್ರೇಷನ್ ಕೂಡ ಇ ಪವರ್ ಎಕ್ಸ್. ಬಟ್ ಇಲ್ಲಿ 2 ಗೆ 0 ಬರೀಬಾರ್ದು, 2x ಬರೀಬೇಕಾಗತ್ತೆ. ಯಾಕಂದ್ರೆ ನಾವು ಮಾಡ್ತಾ ಇರೋದೇನಪ್ಪ ಅಂದ್ರೆ ಇಂಟಗ್ರೇಷನ್ ಆಗಿರೋದ್ರಿಂದ ನಿಮ್ಗೆ ಏನ್ ಬರುತ್ತೆ, ವಿ ವಿಲ್ ಗೆಟ್ ದಟ್ ಒನ್ ಆಸ್ 2x ಅನ್ನೋದು ಬರುತ್ತೆ. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿ ಇಂಟಗ್ರೇಷನ್ ಫಸ್ಟ್ ಒನ್. 4 ಇಂಟಗ್ರಲ್ಸ್ ಗೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒನ್ 10th ಹೋಗೋಣ. ಇದಂತೂ ನಿಮ್ಗೆ ಅನ್ಸುತ್ತೆ ಯಾರಾದ್ರೂ ಇಂಟಗ್ರೇಷನ್ ಮಾಡಿದ್ರೆ ಸೊ ಸೇಮ್ ಕ್ವಶನ್ ಎಲ್ಲೋ ರಿಪೀಟ್ ಆಗಿದೆ ಅಂತ ಅನಿಸ್ತಾ ಇದೆ, ತೊಂದರೆ ಇಲ್ಲ. ಸೊ ದಿಸ್ ಇಸ್ ವಾಟ್ ಐ ಇಸ್ ಈಕ್ವಲ್ ಟು ಬರ್ಕೋಬೇಕು. ಇಂಟಗ್ರಲ್ ಫ್ರಮ್ 1 to 2
ಎಕ್ಸ್ ಇಂಟು ಡಿ ಎಕ್ಸ್ ಬರ್ಕೊಂಡಿದ್ದೀನಿ. ಸೊ ಎಕ್ಸ್ ಅಂತ ಹೇಳಿದ ತಕ್ಷಣ ನಮ್ಗೆಲ್ಲ ಗೊತ್ತಿದೆ ಎಕ್ಸ್ ಸ್ಕ್ವೇರ್ ಬೈ 2 ಬರುತ್ತೆ. ಎಲ್ಲಿಂದ ಎಲ್ಲಿಗೆ? 1 to 2ಗೆ. ಇದು ನಾವು ಮಾಡ್ತಾ ಇರುವಂತಹ ಇಂಟಗ್ರೇಷನ್. ನಾನು ಹೇಳ್ದೆ ಯಾವಾಗ್ಲೂ ಅಷ್ಟೇ ಇಂಟಗ್ರೇಷನ್ ಅಂದ್ರೆ ಪವರ್ ರೈಸ್ ಆಗ್ಬೇಕು ಅಂತ. ಹಾಗಾದ್ರೆ ಎಕ್ಸ್ ಏನಾಯ್ತು? ಎಕ್ಸ್ ಸ್ಕ್ವೇರ್ ಬೈ 2 ಆಗಿದೆ. ಈಗ ಇದ್ರಲ್ಲಿ ನಾವು ನೋಡ್ದಂಗೆ 1/2 ಕಾನ್ಸ್ಟೆಂಟ್ ನ ಆಚೆ ತಗೋತೀನಿ. ಈ ಎಕ್ಸ್ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಹಾಕ್ತೀನಿ ಫಸ್ಟ್, ದಟ್ ಈಸ್ 2 ಸ್ಕ್ವೇರ್. ಅದೇ ಎಕ್ಸ್ ಜಾಗದಲ್ಲಿ ಏನಾಗಬೇಕು? 1 ಹಾಕ್ಬೇಕಾಗತ್ತೆ. ಸೊ 1 ಸ್ಕ್ವೇರ್. ಅಲ್ಲಿಗೆ ನಮ್ಗೆ ಸಿಕ್ಕಿರುವಂತಹ ಸೊಲ್ಯೂಷನ್ ನೋಡಿ, 2 ಸ್ಕ್ವೇರ್ 4 ಮೈನಸ್ 1 ಎಷ್ಟಾಯ್ತು? 3 ಆಯ್ತು. 3/2. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ದಿಸ್ ಈಸ್ ಅ ರಿಕ್ವೈರ್ಡ್ ಇಂಟೆಗ್ರಲ್ ಅಂತ ಹೇಳ್ಬೋದು. ಅಲ್ಲಿಗೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ 3/2. ನಾನು ಅದೇ ಹೇಳ್ತಾ ಇರ್ತೀನಿ, ಫಾರ್ಮುಲಾ ಮೇನ್ ರೋಲ್ ಇಂಪಾರ್ಟೆಂಟ್ ಮಾಡುತ್ತೆ. ಯಾಕಂದ್ರೆ ಫಾರ್ಮುಲಾ ಇಲ್ಲ ನಾವ್ ಏನೂನು ನಾವಿಲ್ಲಿ ಸಾಲ್ವ್ ಮಾಡಕ್ಕೆ ಆಗೋದಿಲ್ಲ. ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಅಲ್ಲಿಗೆ ಸೆಕ್ಷನ್ ಎ ನ ಕ್ವಶನ್ಸ್ ಮುಗೀತು. ಸೆಕ್ಷನ್ ಬಿ ಹೋಗೋಣ. ಸೆಕ್ಷನ್ ಬಿ ನಲ್ಲಿ ನಾವೇ ಎಕ್ಸ್ಪೆಕ್ಟ್ ಮಾಡ್ದಂಗೆ ಏನಪ್ಪಾ ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಏನೊಂದು ಕ್ವಶನ್ ಬಂದಿತ್ತು. ಹಾಗಾದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು? ಎ ಬಿ ಮಾಡ್ಬೇಕಾಗತ್ತೆ. ಎ ಬಿ ಮಾಡ್ಬೇಕು ಅಂದ್ರೆ ಎ ಮತ್ತೆ ಬಿ ನ ಅಕ್ಕಪಕ್ಕ ಬರ್ಕೊಬೇಕು. ಎ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? 3, 7, 4 ಮತ್ತೆ 0 ಕೊಟ್ಟಿದ್ದಾರೆ. ಅದ್ರ ಪಕ್ಕ ಏನ್ ಮಾಡೋಣ? ಬಿ ಬರ್ಕೋಣ. 1, 2, 7, 3 ಬರ್ಕೋಣ. ಈಗ ಏನ್ ಮಾಡೋಣ? ಇದಕ್ಕೊಂದು ಆರೋ ಮಾರ್ಕು, ಇದಕ್ಕೊಂದು ಆರೋ ಮಾರ್ಕ್ ಹಾಕೋಣ. ಸೊ ಅಲ್ಲಿಗೆ ನಾವ್ ಈಗೇನ್ ಮಾಡೋಣ? ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈ 3 ಇಂದ 1 ಮಲ್ಟಿಪ್ಲೈ ಮಾಡಬೇಕು. 3 1s are 3, 7 7s are 49. ನೋಡಿ, ಇದನ್ನ ಇದಕ್ಕೆ ಮತ್ತೆ 3 2s are 6, 3 2s are 6 plus 7 3s are 21. Again 4 1s are 4 plus 0 into 7 ಆಗುತ್ತೆ 0. ಅಂದ್ರೆ ಈ 4 ನ ಈ 1 ಮಲ್ಟಿಪ್ಲೈ ಮಾಡಿ 4 ಬರ್ತಾ ಇದೆ. 0 ನ 7 ಮಲ್ಟಿಪ್ಲೈ ಮಾಡಿ 0 ಬರ್ತಾ ಇದೆ. Again 4 2s are 8. ಸೊ 3 into 0 0 ಆಗಿರುತ್ತೆ. ಸೊ ಆಗ ರಿಕ್ವರ್ಡ್ ಆನ್ಸರ್ ಏನಪ್ಪಾ ಇದಕ್ಕೆ ಅಂತಂದ್ರೆ ವೆರಿ ಸಿಂಪಲ್. ನಮ್ಗೆ ಬರ್ತಾ ಇರುವಂತದ್ದು ಇದು 52, ಇದು 27, ಇದು 4 ಆಗಿದೆ. ಮತ್ತೆ ಇದೇನಾಯ್ತಪ್ಪ ಅಂದ್ರೆ 8 ಆಗಿದೆ. ಇದು ನಮ್ಗೆ ಸಿಕ್ಕಿರುವಂತಹ ಈಕ್ವೇಶನ್ 1 ಆಗಿರುತ್ತೆ. ಸೊ 52, 27, 4 ಮತ್ತೆ 8. ಈಗೇನ್ ಮಾಡೋಣ? ಬಿ ಎ ಮಾಡ್ಕೋಣ. ಬಿ ಎ ಅಂತಂದ್ರೆ ಫಸ್ಟ್ ಈಗ ಬಿ ಬರ್ಕೊಂಡು ಆಮೇಲೆ ಎ ಬರಿಬೇಕಾಗತ್ತೆ. ಬಿ ವ್ಯಾಲ್ಯೂ ಏನಿದೆ ಇಲ್ಲಿ ಇರುವಂತ ಈ ವ್ಯಾಲ್ಯೂ ಬರ್ಕೋಣ. 1 2 7 3 ಇದು ಬಿ ವ್ಯಾಲ್ಯೂ ಇಂಟು ಎ ವ್ಯಾಲ್ಯೂ ಬರ್ಕೋಣ. 3 7 4 ಮತ್ತೆ 0. ಈಗ ಇದು ಕೂಡ ಅವಾಗಲೇ ಮಾಡ್ದಂಗೆ ಒಂದು ರೋ ಇಂಟು ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. 1 3s are 3, 2 4s are 8 ಆಯ್ತು. 1 7s are 7 plus 2 into 0 0. 7 3s are 21 plus ಈ 3 4s are 12 ಆಗುತ್ತೆ. 7 7s are 49 plus 3 into 0 0. So now on simplifying this value, we will get 3 plus 8, 11, 7. This is 12, 20, 30, 33. So again, we are getting this one 49. So from equation number 2, similarly, and from equation number 1, we can clearly observe that AB is not equal to BA. ಇದು ವೆರಿ ಇಂಪಾರ್ಟೆಂಟ್ ಒನ್. ಯಾಕಂದ್ರೆ ನೀವು ಕನ್ಕ್ಲೂಷನ್ ಬರೀಲೇಬೇಕು. ಯಾಕಂದ್ರೆ ಇದು ಬರ್ದಿಲ್ಲ ಅಂದ್ರೆ ನಿಮಗೆ ಲಾಸ್ಟ್ ಅಲ್ಲಿ ಇರುವಂತಹ ಒಂದು ಮಾರ್ಕ್ಸ್ ನ ಕಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಅದೇ ರೀತಿಯಾಗಿ ಇನ್ನ 12th ಒನ್ಗೆ ಹೋಗೋಣ. ನೋಡ್ದಂಗೆ ಅನಿಸ್ಬಿಡುತ್ತೆ ಕ್ವಶನ್ ಕರೆಕ್ಟಾ. ಸೊ ಯಾಕಂದ್ರೆ ಯಾವಾಗ ಸೊಲ್ಯೂಷನ್ ಈಸಿ ಆಗುತ್ತೋ ಅವಾಗ ನಮ್ಗೆ ಹಂಗೆ ಅನಿಸುತ್ತೆ. ನಾವು ಫೈಂಡ್ ದ ಅಡ್ಜಾಯಿಂಟ್ ಆಫ್ ದಿ ಮ್ಯಾಟ್ರಿಕ್ಸ್. ಫಸ್ಟ್ ಎ ಬರ್ಕೋಣ. ಎ ಇಸ್ ಈಕ್ವಲ್ ಟು 4 2 3 1. ನಾವು ಬರಿಬೇಕಾದ್ರೇನಪ್ಪ ಅಂದ್ರೆ ಅಡ್ಜಾಯಿಂಟ್ ಆಫ್ ಎ ಬರಿಬೇಕು. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಇದಕ್ಕೆ ಟಿಪ್ ಕೊಟ್ಟಿದ್ದೀನಿ. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ನ ಇಂಟರ್ಚೇಂಜ್ ಮಾಡಿ. 1 ಮೇಲೆ ಹೋಗುತ್ತೆ, 4 ಇಲ್ಲಿ ಬರುತ್ತೆ. 2 ನ -2 ಮಾಡಿ, 3 ನ -3 ಮಾಡಿ. ಸೊ ಇಲ್ಲಿರುವಂತಹ ಎರಡು ವ್ಯಾಲ್ಯೂಸ್ಗೆ ಸೈನ್ ಚೇಂಜ್ ಮಾಡಬೇಕು. ಇವೆರಡನ್ನ ಸೇಮ್ ಅದೇ ರೀತಿ ಬರ್ಕೊಂಬೇಡಿ. ಸೊ ದಿಸ್ ಇಸ್ ವಾಟ್ ದ ಅಡ್ಜಾಯಿಂಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ನೆಕ್ಸ್ಟ್ ಒನ್ ಹೋಗೋಣ. ಸೊ ನೆಕ್ಸ್ಟ್ ಒನ್ ಇರೋದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಈಕ್ವೇಶನ್. ಸೊ ಇದು ಕೂಡ ತುಂಬಾ ಸುಲಭದ್ದು. ನಾನು ನಿಮ್ ಮೆಥಡ್ ಕೂಡ ಹೇಳ್ಕೊಟ್ಟಿದ್ದೆ, ಯಾವ ಮೆಥಡ್ ಫಾಲೋ ಮಾಡಬೇಕು ಅಂತ ಹೇಳಿ. ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ನ ಫಸ್ಟ್ ಬರ್ಕೋಣ. ಸೊ ದಟ್ ಈಸ್ ವಾಟ್ 3 2 4 5. ಸೊ ನಮ್ಗೆಲ್ಲ ಗೊತ್ತಿದೆ ಏನಪ್ಪಾ ಅಂದ್ರೆ ಫಸ್ಟ್ ಕ್ಯಾರೆಕ್ಟರ್ ಈಕ್ವೇಶನ್ ನ ಡೆಫಿನೇಷನ್ ಬರೀಬೇಕು. ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಇಸ್ ಈಕ್ವಲ್ ಟು 0. ದಿಸ್ ಇಸ್ ವಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಈಗೇನ್ ಮಾಡೋಣಪ್ಪ ನೆಕ್ಸ್ಟ್ ಅಂತಂದ್ರೆ ವಿಲ್ ಫೈಂಡ್ ಔಟ್ ದ ಟೂ ಥಿಂಗ್ಸ್. ನಮಗೆ ಜನರಲ್ ಫಾರ್ಮುಲಾ ಕೊಟ್ಟಿದೆ, ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ
ಪ್ಲಸ್ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 0. ಅಂದ್ರೆ ನಾವು ಫಸ್ಟ್ ಟ್ರೇಸ್ ಮತ್ತೆ ಡಿಟರ್ಮಿನೆಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಟ್ರೇಸ್ ಎ ಅಂದ್ರೆ ಎಷ್ಟು ಬರುತ್ತೆ? ಪ್ರಿನ್ಸಿಪಲ್ ಡ್ಯಾಗ್ ನ ಅಡಿಷನ್ ಮಾಡಿದಾಗ 3 ಪ್ಲಸ್ 5 ಅಂದ್ರೆ 8 ಬರ್ತಾ ಇದೆ. ಇನ್ನ ಡೆಲ್ಟಾ ಅಂದ್ರೆ ಡಿಟರ್ಮಿನೆಂಟ್ ಆಫ್ ದಟ್ ವ್ಯಾಲ್ಯೂ ಅಂತ 3 ಟು 4 5 ಇದೆ. ಸೊ ದಿಸ್ ಇಸ್ ವಾಟ್ 3 5 is 15 minus 4 2 is 8, that is equal to ನಮಗೆ 7 ಬರ್ತಾ ಇದೆ. ಕರೆಕ್ಟಾ? ಸೊ 15 ಮೈನಸ್ 8 ಅಂದ್ರೆ 7 ಬಂತು. ನಾವೀಗ 2 ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಿ. ಯಾವ್ದ್ಯಾವ್ದಪ್ಪ ಅಂದ್ರೆ ಒಂದು 8 ಮಾಡ್ಕೊಂಡ್ರಿ, ಇನ್ನೊಂದು ನಾವೇನ್ ಮಾಡಿದ್ರಿ 7 ಮಾಡ್ಕೊಂಡಿದ್ದೀರಿ. ಈಗ ಈ ಎರಡು ವ್ಯಾಲ್ಯೂಸ್ ನ ನಾವು ಅನ್ಕೊಂಡಿರುವಂತಹ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಸಿಕ್ಬಿಡುತ್ತೆ. ದಟ್ ಮೀನ್ಸ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಮೀನ್ಸ್ 8 ಲ್ಯಾಂಬ್ಡಾ plus delta means plus 7 is equal to 0. So this is what the required characteristic equation. ನೀವು ಯಾವುದೇ ಮೆಥಡ್ ಮಾಡಿದ್ರು ಇದೇ ತರ ಬರುತ್ತೆ, ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಈ ಮೆಥಡ್ ಮಾಡಿದ್ರು ಕೂಡ ಎಲ್ಲ ಆಲ್ಮೋಸ್ಟ್ ಲೆಕ್ಚರರ್ ಸರ್ಕ್ಯುಲೇಟ್ ಆಗಿರೋದ್ರಿಂದ ಅವ್ರಿಗೂ ಗೊತ್ತಾಗಿರುತ್ತೆ ಈ ಮೆಥಡ್ ನ ಫಾಲೋ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. So let's move on to the next question. Now we're getting that find the equation of straight line passing through the point and having the slope. ಅಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಒಂದು ಸ್ಲೋಪ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಇನ್ನ ಸೊಲ್ಯೂಷನ್ ನೋಡೋದಾದ್ರೆ ನಮ್ಗೆ ಕೊಟ್ಟಿರುವಂತಹ ಪಾಯಿಂಟ್ ನ ಬರ್ಕೊಳ್ಳಿ. x1, y1 ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ 3, 2. ಅದೇ ರೀತಿ m ಬರ್ಕೊಳ್ಳಿ ಏನ್ ಕೊಟ್ಟಿದ್ದಾರೆ 5 ಬರಿದ್ದಾರೆ. ಈಗ ನಮ್ಗೆ ಗೊತ್ತಿರುವಂತಹ ಫಾರ್ಮುಲಾ ಏನಪ್ಪಾ ಅಂದ್ರೆ y minus y1 is equal to m into x minus x1. ಸೊ ಹಾಗಾದ್ರೆ ಏನ್ ಮಾಡಬೇಕು? ವೆರಿ ಸಿಂಪಲ್. y minus y1. y1 ನ ಬೆಲೆ ಎಷ್ಟು ಕೊಟ್ಟಿದ್ದಾರೆ 2. ಸ್ಲೋಪ್ ನ ಬೆಲೆ ಎಷ್ಟು ಕೊಟ್ಟಿದ್ದಾರೆ 5. x1 ನ ಬೆಲೆ ಎಷ್ಟು ಕೊಟ್ಟಿದ್ದಾರೆ 3. ಸೊ ದಟ್ ಮೀನ್ಸ್ y minus 2 is equal to 5 into x 5x 5 3 is 15. ಸೊ ಇನ್ನ ಉಳಿದಿರುವಂತಹ ಎಡಗಡೆ ಇರುವಂತಹ ಎರಡು ವ್ಯಾಲ್ಯೂನ ನಾವು ಬಲಗಡೆ ಶಿಫ್ಟ್ ಮಾಡ್ತೀನಿ. ಅವಾಗ ಎಡಗಡೆ 0 ಆಗುತ್ತೆ. 0 is equal to 5x. ಈ y ಈ ಕಡೆ ಬಂದಾಗ ಮೈನಸ್ y ಆಗುತ್ತೆ. ಮೈನಸ್ 2 ಪ್ಲಸ್ 2 ಆಗುತ್ತೆ. ಮೈನಸ್ 15 ಇದೆ. ಸೊ ಫೈನಲಿ ವಿಲ್ ಗೆಟ್ ದಟ್ 0 is equal to 5x minus y minus 13. ಸೊ ಈ ಎಲ್ಲ ವ್ಯಾಲ್ಯೂಸ್ ನ ಲೆಫ್ಟ್ ಗೆ ಹಾಕೊಂಡ್ರೆ ಯಾವ್ದೆಲ್ಲ ಈ ಎಲ್ಲ ವ್ಯಾಲ್ಯೂಸ್ ನ ಲೆಫ್ಟ್ ಗೆ ಹಾಕೊಂಡ್ರೆ ನಮ್ಗೆ ಸಿಗುತ್ತೆ 5x minus y minus 13 is equal to 0. So this is what the required solution of equation of a straight line. Okay, so let's move on to the next question. ಇನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ 2 ಪಾಯಿಂಟ್ ಫಾರ್ಮುಲಾ ಒಂದು ಕೊಟ್ಟಿದ್ದಾರೆ. ಫೈಂಡ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮಗೆ 2 ಪಾಯಿಂಟ್ಸ್ ಅಂತ. ಸೊ ಹುಡುಗರಿಗಂತೂ ತುಂಬಾ ಸುಲಭ ಆಗಿರುತ್ತೆ. ಏನು 2 ಪಾಯಿಂಟ್ ಫಾರ್ಮುಲಾ? ಅದಕ್ಕೆ ಮುಂಚೆ ನಾವೇನ್ ಮಾಡೋಣ, x1, y1 ವ್ಯಾಲ್ಯೂನ ಬರ್ಕೋಣ. x1, y1 ಬಂದು 4, 2. ಅದೇ ರೀತಿಯಾಗಿ x2, y2 ಬಂದು ನಮ್ಗೆ ಸಿಗ್ತಾ ಇದೆ 6, 4. ಸೊ ಈಗ ಫಾರ್ಮುಲಾ ಬರ್ಕೋಣ ಫಸ್ಟ್. ವಿಚ್ ಇಸ್ ದ ಫಾರ್ಮುಲಾ? y minus y1 divided by x minus x1 is equal to y2 minus y1 divided by x2 minus x1. ಹಾಗಾದ್ರೆ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. y minus y1 ಅಂದ್ರೆ ಎಷ್ಟಿದೆ 2 ಇದೆ. y minus 2 divided by x minus x1 ಎಷ್ಟು 4 ಇದೆ. ಕರೆಕ್ಟಾ? ಇನ್ನ ನಾವು ಸಿಂಪಲ್ ಆಗಿ ನೋಡ್ಬೋದು. y2 minus y1 ಅಂದ್ರೆ 4 minus 2. ಅದೇ ರೀತಿ x2 minus x1 ಅಂದ್ರೆ 6 minus 4. ಸೊ ಹಾಗಾದ್ರೆ ನಮ್ಗೆ ಸಿಕ್ಕಿರುವಂತಹ ಸೊಲ್ಯೂಷನ್ ಏನಪ್ಪಾ ಅಂದ್ರೆ y minus 2 divided by x minus 4 is equal to 4 minus 2 to 6 minus 4 2. ಈಗ ಇದೇ ರೀತಿ ಬೇಕಾದ್ರೆ ಕ್ಯಾನ್ಸಲ್ ಮಾಡಬಹುದು. ಕ್ಯಾನ್ಸಲ್ ಮಾಡಿದಾಗ 2 into y minus 2 is equal to 2 into x minus 4. ಅಂದ್ರೆ ಈ 2 ಇಂದ ಎರಡು ನಂಬರ್ನ ಈ 2 ಇಂದ ಇದು ನಂಬರ್ ಮಲ್ಟಿಪ್ಲೈ ಮಾಡಿದೀನಿ. ಈಗ 2 into y 2y 2 2s ಏನಾಯ್ತು 4. 2 into x 2x 2 4s 8. ಸೊ ಅಂದಾಗೆ ಈ ಎರಡು ವ್ಯಾಲ್ಯೂನ ಈ ಕಡೆ ತಗೊಂಡ್ರೆ ನಂಗೆ ಸಿಗೋದೇನಪ್ಪಾ ಅಂದ್ರೆ 0 is equal to 2x minus 2y minus 4 ಈ ಕಡೆ ಬಂದಾಗ ಪ್ಲಸ್ 4 ಆಗುತ್ತೆ minus 8. ಸೊ ಹಾಗಾದ್ರೆ ನಂಗೆ ಸಿಕ್ಕಿರುವಂತದ್ದು 2x minus 2y minus 4. ಎಲ್ಲ ವ್ಯಾಲ್ಯೂಸ್ ಈ ಕಡೆ ತಗೊಂಡಾಗ ನನಗೇನು ಉಳಿಯುತ್ತೆ 2x minus 2y
minus 4 is equal to 0. So this is what the required solution. So this is the required solution. So in the next one ಹೋಗೋಣ. ನೆಕ್ಸ್ಟ್ ಅಂತೂ ವೆರಿ ಸಿಂಪಲ್ ಪ್ರಾಬ್ಲಮ್ ಇದು. ಸೊ ಎಷ್ಟೋ ಜನ ವೆಯ್ಟ್ ಮಾಡಿರ್ತಾರೆ ಈ ತರ ಪ್ರಾಬ್ಲಮ್ ಬೇಕು ಅಂತ. ಸಿಂಪಲ್ ಆಗಿ ಫೈಂಡ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಹ್ಯಾವಿಂಗ್ ಎಕ್ಸ್ ಇಂಟರ್ಸೆಪ್ಟ್ ಇಸ್ 2 ಅಂಡ್ ವೈ ಇಂಟರ್ಸೆಪ್ಟ್ ಇಸ್ 3. ಹಾಗಾದ್ರೆ ಏನ್ ಸಹ ಬರ್ಕೋಬೇಕು? ವೆರಿ ಸಿಂಪಲ್. ಸೊ ಏನ್ ಕೊಟ್ಟಿದ್ದಾರೆ? ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 2. ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 3. ಸೊ ವಾಟ್ ಇಸ್ ದ ಫಾರ್ಮುಲಾ? ಎಕ್ಸ್ ಡಿವೈಡೆಡ್ ಬೈ ಎ plus y divided by b is equal to 1, which implies x divided by a and raised to 2 plus y divided by b and raised to 3 is equal to 1. ಹಾಗಾದ್ರೆ ಈ ಪೊಸಿಷನ್ ನಿಮ್ಗೆಲ್ಲ ಗೊತ್ತೇ ಇದೆ, ನಾನು ಹೇಳ್ಕೊಟ್ಟಿರೋ ಮೆಥಡ್. ಸೊ ಈ 3 ಇಂದ x ನ ಮಲ್ಟಿಪ್ಲೈ ಮಾಡ್ತೀನಿ, 3x ಪ್ಲಸ್ 2 ಇಂದ y ನ ಮಲ್ಟಿಪ್ಲೈ ಮಾಡ್ತೀನಿ, 2y. ಸೊ ಈಗ ಡಿನಾಮಿನೇಟರ್ ಎರಡು ಮಲ್ಟಿಪ್ಲೈ ಮಾಡಿದಾಗ 2 3 6 ಬರುತ್ತೆ. ಈ 6 ನ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ ಡೈರೆಕ್ಟ್ ಆಗಿ -6 ಇಸ್ ಈಕ್ವಲ್ ಟು 0 ಬರ್ಕೊಂಬಿಡಿ. ಏನ್ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದಾಗ ಬರ್ತಿತ್ತೋ ಅದನ್ನ ಡೈರೆಕ್ಟ್ ಆಗಿ -6 ಇಸ್ ಈಕ್ವಲ್ ಟು 0 ಅಂತ ಬಂದ್ರೆ ಸಾಕಾಗುತ್ತೆ. Okay, so let's move on to the next problem. Next one. So show that the two lines are parallel. So ತುಂಬಾ ಸುಲಭದ್ದು. ಸೊ ನಿಮಗೆಲ್ಲ ಗೊತ್ತಿದೆ, ಟೂ ಲೈನ್ಸ್ ಪ್ಯಾರಲಲ್ ಆಗ್ಬೇಕಂದ್ರೆ ದೇರ್ ಸ್ಲೋಪ್ಸ್ ಮಸ್ಟ್ ಬಿ ಈಕ್ವಲ್ ಅಂದಾಗೆ ನಾನು ಹೇಳೋದು ಮತ್ತೆ. ಮೊಬೈಲ್ ಆಪ್ ಅನ್ನ ಇನ್ಸ್ಟಾಲ್ ಮಾಡೋದನ್ನ ಮರಿಬೇಡಿ. ನಾನು ತುಂಬಾ ಮೊಬೈಲ್ ಆಪ್ ಅಲ್ಲಿ ತುಂಬಾ ಹಳೇದಾಗಿದೆ. ಇನ್ ದ ಸೆನ್ಸ್ ಜಾಸ್ತಿ ಕಡಿಮೆ ಇದೆ ಇನ್ಸ್ಟಾಲರ್ಸ್. ನಿಮಗೆ ಫ್ಯೂಚರ್ಗೆ DCT ಕೋರ್ಸ್ ಬೇಕು ಅಂದ್ರೆ ಇದರ ಮೂಲಕ ನೀವೇನ್ ಮಾಡ್ಬೋದು? ಕೋರ್ಸ್ ಅನ್ನ ಬೈ ಮಾಡ್ಕೊಬಹುದು. ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ನಾವು ಎರಡು ಲೈನ್ ಇದನ್ನ ಒಂದು L1 ಅಂತ ಟ್ರೀಟ್ ಮಾಡ್ತೀರಿ, ಅದೇ ರೀತಿಯಾಗಿ L2 ಅಂತ ಟ್ರೀಟ್ ಮಾಡ್ತೀರಿ. ನೀವ್ ಈ ತರ ಬರ್ದಿದ್ದೆ ಆದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಇಂಥವರೆಲ್ಲ ರವಿ ಸರ್ ಸ್ಟೂಡೆಂಟ್ ಅಂತೇಳಿ. L1 ನಾವು ಬರ್ಕೊಬೇಕು ಏನಪ್ಪಾ ಅಂದ್ರೆ 2x ಪ್ಲಸ್ y ಮೈನಸ್ 4 ಇಸ್ ಈಕ್ವಲ್ ಟು 0. L2 ಬರ್ಕೋತೀನಿ 6x ಪ್ಲಸ್ 3y. ಈಗ ನನಗೂ ಕೂಡ ನಿಮ್ಗಾಗಿರೋ ಫೀಲಿಂಗ್ ಆಗ್ತಾ ಇದೆ, ಏನಪ್ಪಾ ಅಂದ್ರೆ ಎಲ್ಲೋ ಒಂದ್ ಕಡೆ ಇದನ್ನ ಸಾಲ್ವ್ ಮಾಡಿದಿರಲ್ಲ ಅನ್ನೋ ತರ ಫೀಲಿಂಗ್ ಬರ್ತಾ ಇದೆ. ನಿಮ್ಗೂ ಅದೇ ತರ ಫೀಲಿಂಗ್ ಬಂದಿತ್ತು ಅಂತಂದ್ರೆ ಈ ಒಂದು ಕರೆಕ್ಟ್ ನ ಪರ್ಟಿಕ್ಯುಲರ್ ಸೆಕೆಂಡ್ ಅಲ್ಲೇ ನೀವೇನ್ ಮಾಡಿ ಕಮೆಂಟ್ ಹಾಕಿ, ಸರ್ ಇದೇ ತರ ನಮಗೂ ಅನ್ಸಿದ್ದು, ನಮಗೂ ಕೂಡ ಇದೇ ಸೇಮ್ ಆನ್ಸರ್ ಅಂತ ಅನಿಸ್ತು ಅಂತ ಹಾಕಿ. ಸೊ ಈಗ ನಮ್ಗೆ ಗೊತ್ತೇ ಇದೆ ಏನ್ ಮಾಡ್ಬೇಕು. ಎ ಬರ್ಕೊಬೇಕು 2, ಬಿ ಬರ್ಕೊಬೇಕು 1, ಸಿ ಬರ್ಕೋತೀರಾ -4. ಇಲ್ಲೂ ಕೂಡ ಎ ಬರ್ಕೋತೀರಿ 6, ಬಿ ಬರ್ಕೋಬೇಕಾಗತ್ತೆ ಎಷ್ಟು 3, ಸಿ ಬರ್ಕೋಣ 10. ಈಗ ಏನ್ ಮಾಡೋಣ, ಇಲ್ಲಿ ನಾವು ಸ್ಲೋಪ್ ನ ಮಾಡ್ತೀರಿ. m1 ಇಸ್ ಈಕ್ವಲ್ ಟು -2/1, ದಟ್ ಇಸ್ ಅ ಫಾರ್ಮುಲಾ. ಅದೇ ರೀತಿ m2 ಇಸ್ ಈಕ್ವಲ್ ಟು -6/3. ಸೊ ಅಂದ್ರೆ ಇಲ್ಲೂ ಕೂಡ ನಾನು ಹೇಳಿದ್ದೆ ಮಾಡಲ್ ಕ್ವಶನ್ ಮಾಡ್ಬೇಕಾದ್ರೆ ನೋಡಿದಾಗ ನಮಗೆ ಸೇಮ್ ಅನ್ಸಲ್ಲ, ಸಿಂಪ್ಲಿಫೈ ಮಾಡಿ ಅವಾಗ ಏನಾಗ್ತಿದೆಯಪ್ಪ ಅಂದ್ರೆ m2 ಇಸ್ ಈಕ್ವಲ್ ಟು -m2 ಬರ್ತಾ ಇದೆ. ಸೊ ಇಲ್ಲಿ ಕೂಡ m1 ಇಸ್ ಈಕ್ವಲ್ ಟು ಎಷ್ಟಿದೆ? ದಟ್ ಈಸ್ ಅಗೇನ್ -2ನೇ ಇದೆ. ದಟ್ ಮೀನ್ಸ್ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್, ಸಿನ್ಸ್ ದೀಸ್ ಟೂ ವ್ಯಾಲ್ಯೂಸ್ ಯಾವ್ಯಾವ್ದು m1 ನ ವ್ಯಾಲ್ಯೂ ಮತ್ತೆ m2 ನ ವ್ಯಾಲ್ಯೂ ಎರಡು ಸೇಮ್ ಇದೆ. ಕರೆಕ್ಟಾ? ಅಂದ್ರೆ ಏನಂತ ಅರ್ಥ? ವಿಚ್ ಇಂಪ್ಲೈಸ್ ದಟ್ m1 ಇಸ್ ಈಕ್ವಲ್ ಟು ವಾಟ್? m2. ದೇರ್ ಫೋರ್ ಯಾವಾಗ ಎರಡು ಸ್ಲೋಪ್ಸ್ ಈಕ್ವಲ್ ಆಗ್ತಾವೋ ಅವಾಗ ನಾವು ಬರೀಬಹುದು ದ ಲೈನ್ಸ್ ಆರ್ ಪ್ಯಾರಲಲ್. ದ ಲೈನ್ಸ್ ಆರ್ ಪ್ಯಾರಲಲ್. ಓಕೆನಾ? ಸೊ ಎನ್ಸ್ ಇಟ್ ಈಸ್ ಪ್ರೂವ್ಡ್. ನೆಕ್ಸ್ಟ್ ಒನ್ ಹೋಗೋಣ. ನೋಡಿ ಇದಾಗಿದ ತಕ್ಷಣ ನೆಕ್ಸ್ಟ್ ಒನ್, ಇದು ಕೂಡ 5 ಮಾರ್ಕ್ ನ ಕ್ವಶನ್. ತುಂಬಾ ಖುಷಿ ಆಗುತ್ತೆ. ಇದೇ ಕ್ವಶನ್ ಇದ್ದಿದ್ದು ಮಾಡಲ್ ಪೇಪರ್ ಅಲ್ಲಿ ಅಂತ ಅನ್ಸುತ್ತೆ. ಸೊ ನಾವು ಗಿವನ್ ಈಕ್ವೇಶನ್ ಬರ್ಕೋಣ. 6x ಪ್ಲಸ್ 5y ಪ್ಲಸ್ 10 ಇಸ್ ಈಕ್ವಲ್ ಟು 0. ಐ ಥಿಂಕ್ ಇದೇ ಕ್ವಶನ್ ಸಾಲ್ವ್ ಮಾಡಿದೆ ಅಂತ ಅನ್ಸುತ್ತೆ. ಎ ವ್ಯಾಲ್ಯೂ 6, ಬಿ ವ್ಯಾಲ್ಯೂ 5, ಸಿ ವ್ಯಾಲ್ಯೂ 10. ಅಂದಾಗೆ ನಾವು 3 ವ್ಯಾಲ್ಯೂ ಕಂಡುಹಿಡಿಯಬೇಕು. ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್ ಮತ್ತೆ ವೈ ಇಂಟರ್ಸೆಪ್ಟ್ 3 ಕಂಡುಹಿಡಿಯೋಣ. ಅವಾಗ ಏನಾಗುತ್ತಪ್ಪ, ವಾಟ್ ಇಸ್ ದ ಸ್ಲೋಪ್ ಫಾರ್ಮುಲಾ? ಸ್ಲೋಪ್ ಈಸ್ -a/b, ಎಕ್ಸ್ ಇಂಟರ್ಸೆಪ್ಟ್ ಈಸ್ -c/a, ವೈ ಇಂಟರ್ಸೆಪ್ಟ್ ಈಸ್ -c/b. ಹಾಗಾದ್ರೆ -a/b ಏನಾಯ್ತು? -6 ಡಿವೈಡೆಡ್ ಬೈ b, -c/a ಏನಾಯ್ತು? -10/6, -c/b ಏನಾಗುತ್ತಪ್ಪ ಅಂದ್ರೆ -10/5. ಸಿಂಪ್ಲಿಫೈ ಮಾಡಬಹುದು. ನೋಡಿ ಯಾವ್ದನ್ನ ಆಗುತ್ತಾ? ಇಲ್ಲ. ಸೊ ಇದೊಂದು ಬೇಕಾದ್ರೆ ಆಗುತ್ತೆ. 2 5s 2 3s, ದಟ್ ಮೀನ್ಸ್ -5/3. ಇನ್ನ ಇದಾಗುತ್ತೆ 5 1s 5 2s, ದಿಸ್ ಇಸ್ -2.
ಅಲ್ಲಿಗೆ ನಮಗೆ ಸ್ಲೋಪ್ ಎಕ್ಸ್ ಇಂಟರ್ಸೆಪ್ಟ್ ಮತ್ತೆ ವೈ ಇಂಟರ್ಸೆಪ್ಟ್ ಸಿಕ್ಕಿದೆ. ಇದು ಸ್ಲೋಪ್ ಆಯ್ತು, ಇದು ಎಕ್ಸ್ ಇಂಟರ್ಸೆಪ್ಟ್ ಆಯ್ತು, ಇದು ನಮಗೆ ಸಿಕ್ಕಿರುವಂತಹ ವೈ ಇಂಟರ್ಸೆಪ್ಟ್. ನೀವು ಕೆಲವರು ಕೇಳ್ಬೋದು, ಸರ್ ನಾವು ಈ ತರ ಸಿಂಪ್ಲಿಫೈ ಮಾಡಿಲ್ಲ, ಫುಲ್ ಮಾರ್ಕ್ಸ್ ಕೊಡ್ತಾರ ಅಂತ. ಖಂಡಿತವಾಗ್ಲೂ ಕೊಡ್ತಾರೆ, ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆನಾ? ಸೊ ಖಂಡಿತವಾಗ್ಲೂ ನೀವು ಬರ್ದಿರುವಂತಹ ಆನ್ಸರ್ಗೆ ಸಿಂಪ್ಲಿಫೈ ಮಾಡಿಲ್ಲ ಅಂದ್ರೂ ಕೂಡ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಓಕೆ, ಸೊ ಈಗ ನಾವು ಮೂವ್ ಆಗ್ತಾ ಇದೀರಿ. ನೆಕ್ಸ್ಟ್ ಒನ್, ಇಲ್ಲಿರುವಂತಹ ಟ್ರಿಗ್ನಾಮೆಟ್ರಿಕ್ ಬೇಸ್ಡ್ ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಸೇಮ್ ಕ್ವಶನ್ ನಾವು ಸಾಲ್ವ್ ಮಾಡಿದ್ರಿ. ಓಕೆ, ಸೊ ಮಾಡೆಲ್ ಪೇಪರ್ 1 or 2 ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಪ್ಪ ಕೊಟ್ಟಿರೋ ಎಕ್ಸ್ಪ್ರೆಷನ್. ಸೈನ್ 150 ಪ್ಲಸ್ ಕಾಸ್ 120. ನಮ್ಗೆಲ್ಲ ಗೊತ್ತಿದೆ ಸೈನ್ ಆಫ್ ದಿ ವ್ಯಾಲ್ಯೂ 150 ಅಂದ್ರೆ ಹೆಂಗ್ ಮಾಡಬೇಕು, ಸೈನ್ ಆಫ್ ದಿ ವ್ಯಾಲ್ಯೂ 180 ಮೈನಸ್ 30, ದಟ್ ಮೀನ್ಸ್ ವಾಟ್, ಸೈನ್ 30. ಸೊ ನೀವು ಅಲೈಡ್ ಆಂಗಲ್ ಕಂಪ್ಲೀಟ್ ನೋಡಬೇಕು. 180 ಅನ್ನೋದು ಈ ಒಂದು ಗ್ರೂಪ್, ಅದಕ್ಕೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ. 180 ಮೈನಸ್ 30 ಇಟ್ ಕಮ್ಸ್ ಅಂಡರ್ ಸೆಕೆಂಡ್ ಕ್ವಾಡ್ರೆಂಟ್, ಸೊ ಸೈನ್ ಕೂಡ ಚೇಂಜ್ ಆಗಲ್ಲ. ದಿಸ್ ವ್ಯಾಲ್ಯೂ ಇಸ್ ಪ್ಲಸ್ 1/2. ಅದೇ ರೀತಿ ಕಾಸ್ ಆಫ್ ದಿ ವ್ಯಾಲ್ಯೂ 120 ಡಿಗ್ರಿ ಕ್ಯಾಲ್ಕುಲೇಟ್ ಮಾಡೋಣ. ಇದು ಆಕ್ಚುಲಿ -1/2 ಬರುತ್ತೆ. ಸೊ ನೀವು ಸಾಲ್ವ್ ಮಾಡೋದಾದ್ರೆ 180 ಮೈನಸ್ ಆಫ್ ದಿ ವ್ಯಾಲ್ಯೂ. ಸೊ ನಮ್ಗೆ ಬೇಕಾಗಿರೋದು 120 ಆಗಿದೆ, ಕರೆಕ್ಟಾ? 120 ಆಗಿರೋದ್ರಿಂದ 180 ಆಫ್ ದಿ ವ್ಯಾಲ್ಯೂ, ಸೊ ವಿ ಕ್ಯಾನ್ ರೈಟ್ -60. ಸೊ -60 ಅಂದ್ರೆ ಏನಾಯ್ತು, ಅಗೇನ್ 180 ಅನ್ನೋದು ಈ ಒಂದು ಗ್ರೂಪ್ ಕಾಸ್ ಎ ಬರುತ್ತೆ, ಕಾಸ್ 60 ಆಗುತ್ತೆ. 180 ಮೈನಸ್ 60 ಸೆಕೆಂಡ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಇದೇನಾಗುತ್ತೆ, ಮೈನಸ್ ಆಗುತ್ತೆ. ದಿಸ್ ವ್ಯಾಲ್ಯೂ ಇಸ್ -1/2. ಹಾಗಾದ್ರೆ ಏನ್ ಮಾಡೋಣ, ಕೊಟ್ಟಿರೋ ಎಕ್ಸ್ಪ್ರೆಷನ್ ಪ್ರಕಾರ ವಿ ಕ್ಯಾನ್ ರೈಟ್ ದಟ್ ಪ್ಲಸ್ 1/2 ಮೈನಸ್ 1/2, ದಟ್ ಈಸ್ ಈಕ್ವಲ್ ಟು ವಾಟ್, 0. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್ ಅಂತಾನೆ ಹೇಳ್ಬೋದು. ತುಂಬಾ ಸುಲಭವಾಗಿರುವಂತದ್ದು, ಅಲೈಡ್ ಆಂಗಲ್ ಇಂದ ಬಂದಿರುವಂತದಲ್ವಾ. ಸೊ ದಿಸ್ ರಿಕ್ವೈರ್ಡ್ ಆನ್ಸರ್ ದಟ್ ಈಸ್ ದ ಗಿವನ್ ಎಕ್ಸ್ಪ್ರೆಷನ್ ದಟ್ ಈಸ್ ಈಕ್ವಲ್ ಟು 0. ಸೊ ನಾನು ಹೇಳಿದ್ದೆ ಯಾರಿಗೆಲ್ಲ ಟ್ರಿಗ್ನಾಮೆಟ್ರಿ ಬರಲ್ಲ ಅಟ್ಲೀಸ್ಟ್ ನೀವು ಬೇಕಾದ್ರೆ ಬಯಾಟ್ ಮಾಡ್ಕೊಂಡು ಹೋಗಿ ಅಂತ. ಆ ತರ ಮಾಡ್ಕೊಂಡು ಹೋಗಿರೋರು ಕೂಡ ಇಲ್ಲಿ ಬೇಕಾದ್ರೆ ಫುಲ್ ಮಾರ್ಕ್ಸ್ ಸಿಕ್ಕಿರುತ್ತೆ. ಇನ್ನ ಇದು ನೋಡಿ, ತುಂಬಾ ಸಿಂಪಲ್ ಆಗಿ ಕೊಟ್ಟಿರುವಂತದ್ದು. ಇದನ್ನ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು. ಕೊಟ್ಟಿರೋ ಎಕ್ಸ್ಪ್ರೆಷನ್ ನ ಬರಿಬೇಕು ಅಂತಾನೆ ಏನಿಲ್ಲ ನೋಡಿ. ಸೊ ಸೊಲ್ಯೂಷನ್ ಗಿವನ್ ಎಕ್ಸ್ಪ್ರೆಷನ್ ಬರ್ಕೊಬಹುದು. ಏನಪ್ಪಾ ಅಂದ್ರೆ, ನಾನು ಸುಮ್ನೆ ಒಂದ್ಸತಿ ಕ್ವಶನ್ ನ ಈ ತರ ಬರ್ಕೋತೀನಿ. ಸೈನ್ ಆಫ್ 90 ಪ್ಲಸ್ ಥೀಟಾ ಪ್ಲಸ್ ಕಾಸ್ ಆಫ್ ದಿ ವ್ಯಾಲ್ಯೂ 180 ಮೈನಸ್ ಥೀಟಾ. ಮಾಡೆಲ್ ಪೇಪರ್ ಅಲ್ಲಿ ಹೇಳಿದ್ದೆ ನಾನು ನಿಮ್ಗೆ ಏನಂತಪ್ಪ ಅಂದ್ರೆ, ನೋಡಿ ಟ್ರಿಗ್ನಾಮೆಟ್ರಿ ಬರಲ್ಲ ಸರಿ, ಅದ್ರಲ್ಲಿ ಅಟ್ಲೀಸ್ಟ್ ಏನ್ ಮಾಡಿ, ಕ್ವಶನ್ ಪೇಪರ್ ಇರೋದು ಓದ್ಕೊಳ್ಳಿ ಅಂತ ಹೇಳಿದ್ದೆ, ಕರೆಕ್ಟಾ? ಸೊ ಅದು ಇದರ ಬೆನಿಫಿಟ್ ನಮ್ಗೆ ಈಗ ಇಲ್ಲಿ ಸಿಗ್ತಾ ಇದೆ. ಈಗ ಏನ್ ಮಾಡೋಣ, ನಾನು ಹೇಳಿದೆ ನಿಮಗೆ 90 ಅನ್ನೋದು ಆಡ್ ಗ್ರೂಪ್, 270 ಅನ್ನೋದು ಆಡ್ ಗ್ರೂಪ್, 180 ಈವನ್ ಗ್ರೂಪ್, 360 ಕೂಡ ಈವನ್ ಗ್ರೂಪ್. ಹಾಗಾದ್ರೆ ನಮ್ಗೆ ಏನಪ್ಪಾ ಸೊಲ್ಯೂಷನ್ ಸಿಗುತ್ತೆ ಅನ್ನೋದಾದ್ರೆ, ಸೊ 90 ಆಡ್ ಗ್ರೂಪ್ ಅಲ್ಲಿ ಏನೇನಾಗುತ್ತೆ, ಕಾಸ್ ಆಗುತ್ತೆ, ಕಾಸ್ ಥೀಟಾ. 90 ಪ್ಲಸ್ ಅನ್ನೋ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಪಾಸಿಟಿವ್ ಆಗಿರುತ್ತೆ. 180 ಅಂದ್ರೆ ಕಾಸ್ ಆಗೇ ಇರುತ್ತೆ. 180 ಮೈನಸ್ ಥೀಟಾದಲ್ಲಿ ಕಾಸ್ ನೆಗೆಟಿವ್ ಆಗುತ್ತೆ. 270 ಅಂದ್ರೆ ದಟ್ ಇಸ್ ಟ್ಯಾನ್ ಏನಾಗುತ್ತೆ, ಕಾಟ್ ಥೀಟಾ ಆಗುತ್ತೆ. 270 ಮೈನಸ್ ಅನ್ನೋದು ಟ್ಯಾನ್ ಪಾಸಿಟಿವ್, ಸೊ ಇದು ಪಾಸಿಟಿವ್. 360 ಅಂದ್ರೆ ಕಾಟ್ ಆಗೇ ಉಳಿದಿರುತ್ತೆ. ಸೊ ಇನ್ -360 ಮೈನಸ್ ಥೀಟಾ ಬಂದು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಟ್ ನೆಗೆಟಿವ್ ಆಗುತ್ತೆ. ಸೊ ಹಾಗಾದ್ರೆ ನಮ್ಗೆ ಏನ್ ಸಿಗುತ್ತೆ, ಎಲ್ಲಾ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ ಈಗ. ಸೊ ಪ್ಲಸ್ ಕಾಸ್ ಥೀಟಾ ಮೈನಸ್ ಪ್ಲಸ್ ಕಾಟ್ ಆಗುತ್ತೆ. ಹಾಗಾದ್ರೆ ಬಂದಿರುವಂತಹ ಆನ್ಸರ್ ದಟ್ ಈಸ್ 0. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್ ಅಂತಾನೆ ಹೇಳ್ಬೋದು. ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಸೊ ಆ ಕಾಂಪೌಂಡ್ ಆಂಗಲ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋಂಥ ಕ್ವಶನ್ ಇದು. ನಾನು ಹೇಳಿದ್ದೆ ನಿಮಗೆ ಏನಪ್ಪಾ ಅಂದ್ರೆ, ಇದಕ್ಕೆ ಒಂದು ಫಾರ್ಮುಲಾ ಬೇಕು, ಸೈನ್ ಆಫ್ ಎ ಪ್ಲಸ್ ಬಿ. ಸೊ ವಿ ನೋ ದಟ್ ಸೈನ್ ಆಫ್ ಎ ಪ್ಲಸ್ ಬಿ ಅನ್ನೋದು ಏನಪ್ಪಾ ಅಂತಂದ್ರೆ, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಆಗಿರುತ್ತೆ. ನಿಮ್ಗೆಲ್ಲ ಗೊತ್ತು. ಇಲ್ಲಿ ಏನ್ ಮಾಡಬೇಕು, ಎ ಇಸ್ ಈಕ್ವಲ್ ಟು 45, ಗೊತ್ತಿರುವಂತಹ ಆಂಗಲ್ ನೇ ಬರಿಬೇಕಾಗತ್ತೆ. ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ. ಹಾಗಾದ್ರೆ ಏನ್ ಮಾಡೋಣ, ಸೈನ್ ಆಫ್ ದಿ ವ್ಯಾಲ್ಯೂ ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ. ನೀವು ಇದನ್ನ ಸಾಲ್ವ್ ಮಾಡಿಲ್ಲ ಅಂದ್ರೆ ಇಲ್ಲೇ ಒಂದು ಕಮೆಂಟ್ ಮಾಡಿಬಿಡಿ, ಸರ್ ನಾನು ಸಾಲ್ವ್ ಮಾಡಕ್ ಹೋಗಿಲ್ಲ ಅಂತ. ಇಲ್ಲಿ ನಾವೇನ್ ಮಾಡ್ತೀರಿ, ಸೈನ್ 45 ಕಾಸ್ 30 ಪ್ಲಸ್ ಕಾಸ್ 45 ಸೈನ್ 30. ಸೊ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೈನ್ 45 1/√2, ಕಾಸ್ 30 ಇದ್ರೆ ಸೈನ್ 60 1/2, ಕಾಸ್ 45 is 1/√2, ಸೈನ್ 30 ಇದ್ರೆ ಸೈನ್ 30 is 1/2. ಅಲ್ಲಿಗೆ ನಮಗೆ ಸಿಕ್ಕಿರುವಂತಹ ಆನ್ಸರ್ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ಡಿನಾಮಿನೇಟರ್ ಸೇಮ್ ಇದೆ, ಕರೆಕ್ಟಾ?
ನೋಡಿ 45 ಪ್ಲಸ್ 30 ಬಳಸ್ತಾ ಇರೋದು ನಾನು ಕರೆಕ್ಟಾ. ಸೊ 45 ಪ್ಲಸ್ 30 75 ಸೈನ್ 45 ಕಾಸ್ 30. ಕಾಸ್ 30 ಅಂದ್ರೆ ಸೈನ್ 60 ವ್ಯಾಲ್ಯೂ ಅಂದ್ರೆ √3/2 ಆಗಿರುತ್ತೆ. ಕಾಸ್ 45 1/√2 ಸೈನ್ 30 1/2. ಸೊ ನಮ್ಗೆ ಸಿಕ್ಕಿರುವಂತ ಆನ್ಸರ್ √3 1 ಪ್ಲಸ್ 1 ಡಿವೈಡೆಡ್ ಬೈ ರೂಟ್. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ ಆಫ್ ದಿ ವ್ಯಾಲ್ಯೂ 75 ಡಿಗ್ರಿ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ತುಂಬಾ ಸುಲಭವಾಗಿರುವಂತದ್ದು. ಸೊ ನಾನು ಹೇಳಿದೆ ಫಾರ್ಮುಲಾ ಹಾಕೊಳ್ಳಿ ಸೈನ್ 45 ಕಾಸ್ 30 ಸೈನ್ 60 ಆಗಿರೋದು √3/2 ಅಂತ ಬರುತ್ತೆ. ಓಕೆ, ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ಸೈನ್ 2a ಡಿರೈವೇಶನ್ ಇದ್ರಲ್ಲಿ ಕೇಳಿದ್ದಾರೆ. ಸೊ ದಟ್ ಇಸ್ ಫಾರ್ 5 ಮಾರ್ಕ್ಸ್ ಕೇಳಿರುವಂತದ್ದು. ನಾನು ಹೇಳಿದ್ದೀನಿ ಇದಕ್ಕೂ ಕೂಡ ಸೇಮ್ ಪ್ಯಾಟರ್ನ್ ಕ್ವಶನ್ ಪೇಪರ್ ಅಲ್ಲಿ ಆರ್ಡರ್ ಅಲ್ಲಿ 2 ಕೊಟ್ಟಿದ್ದಾರೆ. ದಟ್ ಮೀನ್ಸ್ ವಾಟ್, ನೀವೇನ್ ಮಾಡಬೇಕು, ಸೈನ್ ಆಫ್ a ಪ್ಲಸ್ ಬಿ ಫಾರ್ಮುಲಾ ಹಾಕೊಳ್ಳಿ. ಏನಪ್ಪಾ ಅಂತಂದ್ರೆ ಸೈನ್ a ಕಾಸ್ ಬಿ ಪ್ಲಸ್ ಕಾಸ್ a ಸೈನ್ ಬಿ. ಹಾಗಾದ್ರೆ ಏನ್ ಮಾಡ್ಬೇಕು, ಬಿ ಜಾಗದಲ್ಲಿ ನಮಗೆ ಬಿ ಏನ ಸಬ್ಸ್ಟಿಟ್ಯೂಟ್ ಮಾಡೋಣ. ಪುಟ್ ಬಿ ಇಸ್ ಈಕ್ವಲ್ ಟು ಎ ಹಾಕ್ಬಿಟ್ರೆ ಸೈನ್ ಆಫ್ ದಿ ವ್ಯಾಲ್ಯೂ ಎ ಪ್ಲಸ್ ಏನೇ ಬರುತ್ತೆ. ಅವಾಗ ಸೈನ್ ಎ ಕಾಸ್ ಎ ಪ್ಲಸ್ ಕಾಸ್ ಎ ಸೈನ್ ಎ. ಅವಾಗ ಏನಾಯ್ತು ನಮ್ಗೆ, ನೋಡಿ ಸೈನ್ ಎ ಕಾಸ್ ಎ ಸೈನ್ ಎ ಎರಡು ಒಂದೇ ಟರ್ಮ್ ಆಗಿರೋದ್ರಿಂದ ಇಟ್ ವಿಲ್ ಬಿಕಮ್ 2 ಟೈಮ್ಸ್ ಆಫ್ ಸೈನ್ ಎ ಇಂಟು ಕಾಸ್. ದಿಸ್ ಈಸ್ ಎ ಪ್ಲಸ್ ಎ ಅಂದ್ರೆ ಏನಾಯ್ತು, ಸೈನ್ 2a ಆಗುತ್ತೆ. ದಿಸ್ ಇಸ್ ಅ ರಿಕ್ವೈರ್ಡ್ ಆನ್ಸರ್. ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ನಾವು ಮತ್ತೆ ಈಗ ಡಿಫ್ರೆನ್ಸಿಯೇಷನ್ ಬಂದ್ರಿ. ಡಿಫ್ರೆನ್ಸಿಯೇಷನ್ ಅತ್ಯಂತ ಸುಲಭವಾದ ಪ್ರಾಬ್ಲಮ್ಗಳು ಇವಾಗಿರ್ತವೆ. ಈಗ ನೋಡಿ ಇಲ್ಲಿ ಕೊಟ್ಟಿರುವಂತದ್ದು ಡಬಲ್ ಡೆರಿವೇಟಿವ್. ಸೊ y ಇಸ್ ಈಕ್ವಲ್ ಟು ನಮಗಿರುವಂತದ್ದು ಏನಪ್ಪಾ, x² ಪ್ಲಸ್ 3x ಪ್ಲಸ್ 7. ಹಾಗಾದ್ರೆ ಒಂದ್ ಸತಿ ಡಿರೈವೇಟಿವ್ ಮಾಡಿದ್ರೆ y ಡ್ಯಾಶ್ x² ಏನಾಗುತ್ತೆ 2x ಆಗುತ್ತೆ, 3x ಏನಾಗುತ್ತೆ 3 ಅಂದ್ರೆ x 1, 7 ಗೆ 0 ಬರುತ್ತೆ. ಈಗ ಇನ್ನೊಂದ್ ಸತಿ ಡಿರೈವೇಟಿವ್ ಮಾಡಿದಾದ್ರೆ 2x ಗೆ 2 ಆಗುತ್ತೆ, 3 ಗೆ 0 ಆಗುತ್ತೆ. ಸೊ ಇದು ನಮಗೆ ಸಿಕ್ಕಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ y ಡಬಲ್ ಡ್ಯಾಶ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಒನ್ ಹೋಗೋಣ. ಸೊ ಈಗ ಇಲ್ಲಿ ನೋಡ್ತಾ ಇದ್ದೀರಾ 24th ಒನ್ ನಿಮ್ಗೆಲ್ಲ ಗೊತ್ತಿದೆ, ಫೆಮಿಲಿಯರ್ ಪ್ರಾಬ್ಲಮ್. ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ರೂಲ್ ನ ಯೂಸ್ ಮಾಡೋಂಥದ್ದು. ಸೊ ಹೆಂಗೆ ಯಾವಾಗ ಅಕ್ಕಪಕ್ಕ ಬಂದಿರುತ್ತೋ ಅವಾಗ ನಾವೇನಂತೀವಿ ಪ್ರಾಡಕ್ಟ್ ರೂಲ್ ಅಂತ ಕರಿತೀವಿ. ಸೊ y ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಸೈನ್ ಎಕ್ಸ್. ನಾನು ಹೇಳಿದೆ ಒಂದನ್ನ u ಒಂದನ್ನ v ಅಂತ ಟ್ರೀಟ್ ಮಾಡಿ. ಒಂದು u ಇಸ್ ಈಕ್ವಲ್ ಟು ಎಕ್ಸ್ ಆದ್ರೆ ಇನ್ನೊಂದು v ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಆಗಿರುತ್ತೆ. u ಕಗಡೆ u ಡ್ಯಾಶ್ ಮಾಡಿ x ನ ಡಿರೈವೇಟಿವ್ 1, v ಕಗಡೆ v ಡ್ಯಾಶ್ ಮಾಡಿ ಸೈನ್ ಎಕ್ಸ್ ನ ಡಿರೈವೇಟಿವ್ ಕಾಸ್ ಎಕ್ಸ್ ಆಗಿರುತ್ತೆ. ಫಸ್ಟ್ ಇವೆರಡನ್ನ ಬರಿಬೇಕು. ದಟ್ ಮೀನ್ಸ್ ವಿ ನೋ ದ ಫಾರ್ಮುಲಾ y ಡ್ಯಾಶ್ ಇಸ್ ಈಕ್ವಲ್ ಟು u ಇಂಟು v ಡ್ಯಾಶ್ ಪ್ಲಸ್ v ಇಂಟು u ಡ್ಯಾಶ್. ಹಾಗಾದ್ರೆ y ಡ್ಯಾಶ್ ಏನಾಗುತ್ತಪ್ಪ ಅಂದ್ರೆ x ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು 1. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಪ್ರಾಡಕ್ಟ್ ರೂಲ್ ನ ಆನ್ಸರ್ ತುಂಬಾ ಸುಲಭ. ಸೊ ವೆರಿ ಸಿಂಪಲ್ ಆಗಿ ಬರೀಬಹುದು ನೀವು. ದಿಸ್ ರಿಕ್ವೈರ್ಡ್ ಆನ್ಸರ್. ಈಗ ಇನ್ನ ನೆಕ್ಸ್ಟ್ ಒನ್ ಕೋಶೆಂಟ್ ಫಾರ್ಮುಲಾ. ಇದೇ ತರ ನಮಗೆ 1 ಪ್ಲಸ್ x² ಇತ್ತು ಅನ್ಸುತ್ತೆ ಮಾಡಲ್ ಪೇಪರ್ ಅಲ್ಲಿ. ಇಲ್ಲಿ x ಕೊಟ್ಟಿದ್ದಾರೆ, ಇನ್ನ ಸುಲಭ ಮಾಡಿದ್ದಾರೆ. ಸೊ ಇದರ ಸೊಲ್ಯೂಷನ್ ಕೂಡ ಏನ್ ಮಾಡ್ತೀರಾ, ಫಸ್ಟ್ ಕೊಟ್ಟಿರುವಂತಹ y ಬರ್ಕೊಳ್ಳೋಣ. ಏನಂತ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್. ಅಂದ್ರೆ ಇದು u ಡಿವೈಡೆಡ್ ಬೈ v ಫಾರ್ಮೆಟ್ ಅಲ್ಲಿ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು, ಸೇಮ್ ಇಲ್ಲೂ ಕೂಡ u ಬರ್ಕೊಳ್ಳಿ. u ಅಂದ್ರೆ ಏನು 1 ಪ್ಲಸ್ ಎಕ್ಸ್ ಆಗಿರುತ್ತೆ. v ಬರ್ಕೊಳ್ಳಿ 1 ಮೈನಸ್ ಎಕ್ಸ್. ಸೊ u ಕಗಡೆ u ಡ್ಯಾಶ್ ಅಂದ್ರೆ ಡಿರೈವೇಟಿವ್ 1 ನ ಡಿರೈವೇಟಿವ್ 0, ಎಕ್ಸ್ ಗೆ ಏನಾಯ್ತು 1 ಆಯ್ತು. ಇನ್ನು ಇಲ್ಲಿ v ಡ್ಯಾಶ್ ಮಾಡೋಣ. 1 ಗೆ ಡಿರೈವೇಟಿವ್ 1 ದಟ್ ಇಸ್ 0, ಎಕ್ಸ್ ಗೆ -1. ಹಾಗಾದ್ರೆ ಇಲ್ಲಿ ಫಸ್ಟ್ ನಾವ್ ಯಾವ್ದು ತಗೋಬೇಕು, ಈ ಕಡೆಯಿಂದ ಈ ಕಡೆ ಟ್ರೀಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ಫಾರ್ಮುಲಾ ಕೂಡ ನೆನ್ಪಿಟ್ಕೊಂಡ್ರೆ ಒಳ್ಳೇದು. y ಡ್ಯಾಶ್ ಇಸ್ ಈಕ್ವಲ್ ಟು ಇಲ್ಲಿ v ಫಸ್ಟ್ ಬರುತ್ತೆ, vu ಡ್ಯಾಶ್ ಮೈನಸ್ uv ಡ್ಯಾಶ್ ಡಿವೈಡೆಡ್ ಬೈ v². ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಆದ್ರೆ ನಮಗ್ ಬರುವಂತ ಆನ್ಸರ್ ಏನಂತ ನೋಡೋಣ. ನೋಡಿ ಡಿನಾಮಿನೇಟರ್ ಅಲ್ಲಿ v ಅಂದ್ರೆ ಏನು 1 ಮೈನಸ್ ಎಕ್ಸ್
ಹೋಲ್ ಸ್ಕ್ವೇರ್. ಇಲ್ಲಿ ನಾವು ಬರೀಬೇಕು 1 ಮೈನಸ್ ಎಕ್ಸ್ ವಿ ಡ್ಯಾಶ್, ದಟ್ ಇಸ್ ವಾಟ್, ಇಲ್ಲಿ 1 ಮೈನಸ್ ಎಕ್ಸ್ ಬರ್ದಾಯ್ತು, ಯು ಡ್ಯಾಶ್ ಅಂತ ಬರೀಬೇಕು, 1 ಮೈನಸ್ ಯು ಬರೀಬೇಕು. ಯು ಏನಪ್ಪಾ ಅಂದ್ರೆ 1 ಪ್ಲಸ್ ಎಕ್ಸ್, ವಿ ಡ್ಯಾಶ್ ಅಂದ್ರೆ ಏನು, -1 ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್, ಇಲ್ಲಿಗೆ ಸ್ಟಾಪ್ ಮಾಡಿದ್ರು ನೀವು ಮಾಡ್ಬೋದು, ತೊಂದರೆ ಇಲ್ಲ. ಇದು ನಮಗೆ ಸಿಕ್ಕಿರುವಂತಹ ಸೊಲ್ಯೂಷನ್ ಆಗಿದೆ. ಸೊ ಇದಾದ್ಮೇಲೆ ನಮಗೆ ನೆಕ್ಸ್ಟ್ ಬರುವಂತದ್ದು ಏನಪ್ಪಾ ಅಂದ್ರೆ ಇಂಟಗ್ರೇಷನ್ ಪ್ರಾಬ್ಲಮ್. ಇದು ಕೂಡ ಒನ್ ಆಫ್ ದ ಮಾಡೆಲ್ ಪೇಪರ್ ಅಲ್ಲಿ ಇದ್ದಿದ್ದೇನೆ. ಯಾರು ಇಂಟಗ್ರೇಷನ್ ಓದಿರ್ತೀರೋ ಅವ್ರಿಗೆ ಈಸಿಯಾಗಿ ಅರ್ಥ ಆಗಿರುತ್ತೆ ಹೆಂಗೆ ಅಂತೇಳಿ. ಸೊ ಐ ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ ಏನಂತ, ಇಂಟಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಇಂಟು 1 ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ಎಕ್ಸ್ ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡೋಣ. ಇಂಟಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಎನ್ ಏನು, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಏನಾಗುತ್ತಪ್ಪ ಅಂದ್ರೆ ಎಕ್ಸ್ ಕ್ಯೂಬ್ ಆಗುತ್ತೆ, ಇಂಟು ವಾಟ್, ಡಿ ಎಕ್ಸ್. ಸೊ ಈಗ ನಾವು ಸೊಲ್ಯೂಷನ್ ಬರೆಯೋಣ. ಎಕ್ಸ್ ಸ್ಕ್ವೇರ್ಗೆ ಏನಾಗಬೇಕು, ಪವರ್ ಜಾಸ್ತಿ ಆಗಬೇಕು, ಎಕ್ಸ್ ಕ್ಯೂಬ್ ಬೈ 3, ಎಕ್ಸ್ ಕ್ಯೂಬ್ಗೆ ಎಕ್ಸ್ ಪವರ್ 4/4 ಪ್ಲಸ್ ಸಿ. ಸೊ ಇದು ನಮಗೆ ಸಿಕ್ಕಿರುವಂತಹ ಆನ್ಸರ್ ಆಗಿರುತ್ತೆ. ವೆರಿ ವೆರಿ ಸಿಂಪಲ್ ಸೊಲ್ಯೂಷನ್ ಇದು. ನಾನು ಹೇಳಿದ್ದೆ ನಿಮಗೆ ಇಂಟಗ್ರೇಷನ್ ಅಲ್ಲಿ ಪವರ್ ಜಾಸ್ತಿ ಆಗಬೇಕು, ಅದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದು ಕೂಡ ಸೇಮ್ ಟೈಪ್ ಆಫ್ ಪ್ರಾಬ್ಲಮ್, ಬಟ್ ನೀವು ನೋಡಬಹುದು ಏನಪ್ಪಾ ಅಂತಂದ್ರೆ ಫೈನೈಟ್ ಇಂಟಿಗ್ರಲ್ ಇದೆ ಅಷ್ಟೇ, ಬಿಟ್ರೆ ಇನ್ ಮಿಕ್ಕಿದೆಲ್ಲ ಸೇಮ್ ಟು ಸೇಮ್. ಅಲ್ಲಿಗೆ ಐ ಇಸ್ ಈಕ್ವಲ್ ಟು ಬರ್ಕೋಣ. ಏನಿದೆ ಎಲ್ಲಿಂದ ಎಲ್ಲಿಗೆ, 0 ಇಂದ 1 ಗೆ ಏನಾಯ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ, ಇಂಟು ಏನಪ್ಪಾ ಅಂದ್ರೆ ಡಿ ಎಕ್ಸ್ ಅನ್ನ ಬರ್ಕೋಣ. ಈಗ ಎಕ್ಸ್ ಸ್ಕ್ವೇರ್ ಗೆ ಇಂಟಗ್ರಲ್ ಏನು, ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ 1 ಗೆ ಇಂಟಗ್ರಲ್ ಎಕ್ಸ್ ಆಗಿದೆ, ಎಲ್ಲಿಂದ ಎಲ್ಲಿಗೆ, 0 ಇಂದ 1 ಗೆ. ಸೊ ಈಗ ನಾವೇನ್ ಮಾಡಬೇಕು, ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ಹಾಕ್ಬೇಕಾಗತ್ತೆ. ಅಪ್ಪರ್ ಲಿಮಿಟ್ ಹಾಕ್ತೀರಿ ಎಕ್ಸ್ ಜಾಗದಲ್ಲಿ 1 ಕ್ಯೂಬ್ ಬೈ 3 ಪ್ಲಸ್ 1. ಅದೇ ರೀತಿ ಲೋಯರ್ ಲಿಮಿಟ್ 0 ಹಾಕ್ಬೇಕು ಅಂದ್ರೆ ಎಕ್ಸ್ಗೂ 0 ಮತ್ತೆ ಎಕ್ಸ್ಗೂ 0 ಅಂದ್ರೆ ಇದು ಕಂಪ್ಲೀಟ್ ಏನಾಗುತ್ತೆ, 0 ಆಗಿಬಿಡುತ್ತೆ. ಅಲ್ಲಿಗೆ ನಮ್ಗೆ ಸಿಗುವಂತ ಸೊಲ್ಯೂಷನ್, ಸೊ 3 1 3, 3 ಪ್ಲಸ್ 1 4/3 ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿ ಗಿವನ್ ಎಕ್ಸ್ಪ್ರೆಷನ್ ಇಂಟಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಇದು ಫೈನೈಟ್ ಇಂಟಗ್ರಲ್ ಆಗಿರೋದ್ರಿಂದ ನನಗೆ ಏನಾಗ್ತಿದೆ, 4/3 ಬರ್ತದೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಇನ್ನು 28th ಕ್ವಶನ್ ನಾನು ಹೇಳಿದ್ದೆ ನಿಮಗೆ ಬೈ ಪಾರ್ಟ್ಸ್ ಬರುವಂತ ಪ್ರಾಬ್ಲಮ್ ಅಂತೇಳಿ. ಸೊ ಇದು ಈಸಿಯಾಗಿ ಮಾಡುವಂತದೇನೆ, ಬಟ್ ನೀವೇನಪ್ಪಾ ಅಂದ್ರೆ ಸ್ವಲ್ಪ ಸ್ವಲ್ಪ ಫಾರ್ಮುಲಾನ ಒಂದೇ ಒಂದು ಕಲ್ತ್ರೆ ಸಾಕು, ಮಾಡಬಹುದು. ಕೊಟ್ಟಿರುವಂತದ್ದು ಐ ಇಸ್ ಈಕ್ವಲ್ ಟು ಇಂಟಗ್ರಲ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ನಮ್ಗೆ ಆಲ್ರೆಡಿ ಗೊತ್ತಿದೆ ಐ ಲೇಟ್ ಅನ್ನೋಂಥದ್ದು ನಾವೇನ್ ಮಾಡ್ತೀರಿ, ಯೂಸ್ ಮಾಡ್ತೀರಿ. ಬಟ್ ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಲಾಸ್ಟ್ ಅಲ್ಲಿ ಇದೆ, ಆಲ್ಜಿಬ್ರಾಕ್ ಸ್ಟಾರ್ಟಿಂಗ್ ಅಲ್ಲಿ ಇದೆ. ಇಲ್ಲೂ ಕೂಡ ನಮಗೆ ಸೇಮ್ ಆರ್ಡರ್ ಇದೆ. ಸೊ ಈಗ ಇದನ್ನ ಯು ಅಂತ, ಇದನ್ನ ವಿ ಅಂತ ಟ್ರೀಟ್ ಮಾಡೋಣ. ಯಾವ ರೀತಿ ಅಂತ ನೋಡ್ಕೊಳ್ಳಿ. ಸೊ ಫಾರ್ಮುಲಾ ಬಂದ್ಬಿಟ್ಟು ಐ ಇಸ್ ಈಕ್ವಲ್ ಟು ಯು ವಿ ಇದ್ರೆ ಯು ಇಂಟು ಇಂಟಗ್ರಲ್ ಆಫ್ ವಿ ಇಂಟು ಡಿ ಎಕ್ಸ್, ಎರಡನೇ ಫಂಕ್ಷನ್ ಇಂಟಗ್ರೇಷನ್, ಮೈನಸ್ ಅಗೇನ್ ಇಂಟಗ್ರಲ್ ಆಫ್ ದಿ ಸೆಕೆಂಡ್ ಫಂಕ್ಷನ್ ವಿ ಇಂಟು ಡಿ ಎಕ್ಸ್ ಬರೀಲೇಬೇಕು. ಇಲ್ಲಿ ಏನಿದೆ ಅದನ್ನ ಬರೀಬೇಕು. ಇನ್ನು ಉಳಿದಿರುವಂತ ಯುಗೆ ಏನ್ ಮಾಡೋಣ, ಡಿ ಯು ಬೈ ಡಿ ಎಕ್ಸ್ ಅಂತ ಹಾಕೋಣ. ಪಕ್ಕದಲ್ಲಿ ಒಂದು ಡಿ ಎಕ್ಸ್ ಅಂತ ಇರುತ್ತೆ. ಸೊ ಈಗ ನಾವು ಸಿಂಪ್ಲಿಫೈ ಮಾಡಿದ್ದೆ ಆದ್ರೆ ಯಾವ ತರ, ಫಸ್ಟ್ ಫಂಕ್ಷನ್ ಎಕ್ಸ್ ಇ ಪವರ್ ಎಕ್ಸ್ ಮೈನಸ್ ಇಂಟಗ್ರಲ್ ಈ ಜಾಗದಲ್ಲಿ ಏನ್ ಬರುತ್ತೆ, ಮತ್ತೆ ಇ ಪವರ್ ಎಕ್ಸ್ ಬರ್ತಾ ಇದೆ. ಡಿರೈವೇಟಿವ್ ಆಫ್ ಎಕ್ಸ್ ಅಂದ್ರೆ ಡಿರೈವೇಟಿವ್ ಆಫ್ ಎಕ್ಸ್ ಏನಾಯ್ತು, 1 ಆಯ್ತು. ಸೊ ಈಗ ನಾವು ಸಿಂಪ್ಲಿಫೈ ಮಾಡಿದ್ದೆ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫಾರ್ಮುಲಾ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇದೆ, ಇಂಟಗ್ರಲ್ ಆಫ್ ಇ ಪವರ್ ಎಕ್ಸ್ ಏನು, ಇ ಪವರ್ ಎಕ್ಸ್ ಪ್ಲಸ್ ಸಿ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ತುಂಬಾ ಸುಲಭವಾಗಿರುವಂತದ್ದು. ಓಕೆ, ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ನಾವೀಗ ಸೆಕ್ಷನ್ ಸಿ ಬರ್ತಾ ಇದೀರಿ. ಸೆಕ್ಷನ್ ಸಿ ನಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಫಸ್ಟ್ ಪ್ರಾಬ್ಲಮ್ ನಮ್ಗೆ ಬರುವಂತದ್ದು ಯಾವುದು, ಕ್ರಾಮರ್ಸ್ ರೂಲ್ ಆಗಿದೆ. ಇಲ್ಲೂ ಕೂಡ ಕ್ರಾಮರ್ಸ್ ರೂಲ್ ಪ್ರಾಬ್ಲಮ್ ಸಿಕ್ಕಿದೆ, ತೊಂದರೆ ಇಲ್ಲ. ಫಸ್ಟ್ ಈ ಕ್ವಶನ್ ಬರ್ಕೋಣ. 3x ಪ್ಲಸ್ 2y ಇಸ್ ಈಕ್ವಲ್ ಟು 8. ಅದೇ ರೀತಿಯಾಗಿ 4x ಪ್ಲಸ್ 5y ಇಸ್ ಈಕ್ವಲ್ ಟು 6. ಸೊ ಈಗ ನಾವೇನ್ ಮಾಡಬೇಕು, ಡೆಲ್ಟಾ ಎಕ್ಸ್ ಮತ್ತೆ ಡೆಲ್ಟಾ ವೈ ನ ಕ್ಯಾಲ್ಕುಲೇಟ್ ಮಾಡಬೇಕು. ಡೆಲ್ಟಾ ಕ್ಯಾಲ್ಕುಲೇಟ್ ಮಾಡೋಣ. 3 4 2 5 ನಿಮ್ಗೆಲ್ಲ ಗೊತ್ತೇ ಇದೆ. ಎಕ್ಸ್ ಪಕ್ಕ ಇರೋ ನಂಬರ್ ನ ಫಸ್ಟ್ ಬರ್ಕೋತೀನಿ, ವೈ ಪಕ್ಕ ನೆಕ್ಸ್ಟ್ ಬರ್ಕೋತೀನಿ. ಈಗ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತೀನಿ. 3 5 15 ಪ್ಲಸ್ 4 2 8. ಸೊ ಈಗ ನಮಗ್ ಸಿಗ್ತಾ ಇರುವಂತಹ ವ್ಯಾಲ್ಯೂ ಏನಪ್ಪಾ ಅಂತಂದ್ರೆ ದಿಸ್ ಇಸ್ ದ ವ್ಯಾಲ್ಯೂ. ಸೊ ಇದು 7 ಆಗಿರುತ್ತೆ. ದಿಸ್ ಇಸ್ ದ 7 ವ್ಯಾಲ್ಯೂ.
ಅದೇ ರೀತಿ ಏನ್ ಮಾಡೋಣ, ನೆಕ್ಸ್ಟ್ ಡೆಲ್ಟಾ ಎಕ್ಸ್ ಮಾಡೋಣ. ನಿಮ್ಗೆಲ್ಲ ಗೊತ್ತಿದೆ. ಸೊ ಡೆಲ್ಟಾ ಎಕ್ಸ್ ಅಂದ್ರೆ ಇಲ್ಲಿರುವಂತಹ ಫಸ್ಟ್ ಕಾಲಮ್ ನ ಎಲಿಮೆಂಟ್ಸ್ ನ ಬಲಗಡೆಯಿಂದ ರಿಪ್ಲೇಸ್ ಮಾಡಬೇಕು. ಸೊ ಅವಾಗ ಏನಾಗುತ್ತಪ್ಪ ಅಂತಂದ್ರೆ, ಸೊ 8 ಮತ್ತೆ 6 ಇರುವಂತದ್ದು ನೋಡಿ, 8 ಮತ್ತೆ 6 ಇರುವಂತದ್ದು ವ್ಯಾಲ್ಯೂ ರೈಟ್ ಸೈಡ್ ಅಲ್ಲಿ ಅದನ್ನ ಬರ್ಕೊಂಡಿದೀನಿ. ಇನ್ ಮಿಕ್ಕಿರೋ 2 5 ಅಲ್ಲೇ ಬರ್ಕೋತೀನಿ. 2 5 ಅಲ್ಲೇ ಆಯ್ತು. ಈಗ 8 5 40, 6 2 12. So this is what 10 minus 2 8. So 3 minus 1 I'm getting 2. So this is the delta x. Similarly ನಾವೇನ್ ಮಾಡೋಣ, ಡೆಲ್ಟಾ y ಕೂಡ ಮಾಡೋಣ. ಡೆಲ್ಟಾ ವೈ ಅಂದಾಗೆ ಎಲ್ಲ ಯಾರ್ಯಾರೆಲ್ಲ ಫಸ್ಟ್ ಸೆಮ್ ಅಲ್ಲಿ ನೋಡಿರ್ತಿರೋ ನಿಮ್ಗೆಲ್ಲ ಸೆಕೆಂಡ್ ಸೆಮ್ ಅಲ್ಲಿ ನಿಮಗೆ PMS ಅನ್ನೋಂಥ ಸಬ್ಜೆಕ್ಟ್ ಬರುತ್ತೆ. ಆ ಸೆಕೆಂಡ್ ಸೆಮ್ ನ ಸಬ್ಜೆಕ್ಟ್ ನ ಕ್ವಶನ್ಸ್ ಆನ್ಸರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮತ್ತೆ ಮೊಬೈಲ್ ಆಪ್ ಅಲ್ಲಿ ರೆಡಿ ಇದೆ. ಅದು 2024ಗೆ ರೆಡ್ಯೂಸ್ ಆಗಿರುವಂತ ಸಿಲೆಬಸ್ ಅಂತಾನೆ ಅವೈಲೇಬಲ್ ಇದೆ. ಅದನ್ನ ನೀವು ಬೇಕಾದ್ರೆ ನೋಡ್ಕೋಬಹುದು. ಇನ್ನ ಹಳಬರ್ದು ಯಾರ್ದೆಲ್ಲ PMS ಪೆಂಡಿಂಗ್ ಇದೆಯೋ ಇವತ್ತೇನೆ ರೆಡ್ಯೂಸ್ಡ್ ಸಿಲೆಬಸ್ ನ ನೀವು ಚೆಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಸ್ಟಡಿ ಮಾಡಕ್ಕೆ. ನೋಟ್ಸ್ ಕೂಡ ಅವೈಲೇಬಲ್ ಇದೆ, ಮತ್ತೆ ಕನ್ನಡದಲ್ಲಿ ಕೂಡ ಬರೀಬಹುದು ನೀವು. ಓಕೆ, ಸೊ ಇನ್ನು ಡೆಲ್ಟಾ ವೈ ಹೋಗಿದ್ದೆ ಆದ್ರೆ ಫಸ್ಟ್ ಇರುವಂತಹ ವ್ಯಾಲ್ಯೂ ಹಂಗೆ ಇರುತ್ತೆ 3 4. ಇಲ್ಲಿ ನಾವೇನ್ ಮಾಡ್ಬೇಕಾಯ್ತು, 8 6 ನ ಬರೀಬೇಕಾಗತ್ತೆ. 3 6 18 ಮೈನಸ್ 8 4 32. ಅಲ್ಲಿ ನಮ್ಗೆ ಸಿಗ್ತಾ ಇರುವಂತಹ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ, ಸೊ 12 ಮೈನಸ್ 8 ಅಂದ್ರೆ ನಿಮ್ಗೆ ಎಷ್ಟು ಸಿಗ್ತಿದೆ, 4 ಸಿಗ್ತಿದೆ. ಇನ್ನು 2 ಮೈನಸ್ 1 ಅಂದ್ರೆ 1 ಸಿಗ್ತಿದೆ. ಬಟ್ ದಿಸ್ ಇಸ್ ದ ಬಿಗರ್ ನಂಬರ್, ಅದಕ್ಕೆ ಮೈನಸ್ ಅಂತ ಬಳಸಿ. ಸೊ ಅಲ್ಲಿಗೆ ನಮಗೆ ಡೆಲ್ಟಾ ಸಿಕ್ತು, ಡೆಲ್ಟಾ ಎಕ್ಸ್ ಸಿಕ್ತು, ಡೆಲ್ಟಾ ವೈ ಸಿಕ್ತು. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸಿಂಪ್ಲಿಫೈ ಮಾಡ್ಕೊಬೇಕು. ನೋಡಿ, ಡೆಲ್ಟಾ ಸಿಕ್ಕಿದೆ, ಡೆಲ್ಟಾ ಎಕ್ಸ್ ಕೂಡ ಸಿಕ್ಕಿದೆ, ಅದೇ ರೀತಿಯಾಗಿ ಡೆಲ್ಟಾ ವೈ ಕೂಡ ಸಿಕ್ಕಿದೆ. ಸೊ ಈಗ ನಾವೇನ್ ಮಾಡಬೇಕು, ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಕಂಡುಹಿಡಿಬೇಕು. ಎಕ್ಸ್ ಮತ್ತೆ ವೈಗೆ ನಿಮ್ಗೆಲ್ಲ ಫಾರ್ಮುಲಾ ಗೊತ್ತೇ ಇದೆ. ದ ಫಾರ್ಮುಲಾ ಫಾರ್ ಎಕ್ಸ್ ಇಸ್ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ. ಸೊ ಅದೇ ರೀತಿಯಾಗಿ ವೈಗೆ ವ್ಯಾಲ್ಯೂ ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ. ಸೊ ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಡೆಲ್ಟಾ ಎಕ್ಸ್ ಎಷ್ಟು, 28/7 ಆಗುತ್ತೆ. 28/7, 7 1s are 7 4s are, which implies that x is equal to 4. So this is the value for x. ಅದೇ ರೀತಿ ನೆಕ್ಸ್ಟ್ ಒನ್ ನೋಡೋಣ, y ವ್ಯಾಲ್ಯೂಗೆ ಏನ್ ಬರುತ್ತೆ ಅಂತ. y ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ಡೆಲ್ಟಾ y ಎಷ್ಟಪ್ಪ ಬಂದಿದೆ ಅಂದ್ರೆ, ಸೊ ವಿ ಹ್ಯಾವ್ ಗಿವನ್ ದಟ್ ವ್ಯಾಲ್ಯೂ ಆಫ್, ಸೊ ಡೆಲ್ಟಾ y ನ ವ್ಯಾಲ್ಯೂ -14 divided by delta value ಎಷ್ಟಿದೆ, 7 ಇದೆ. ಸೊ 7 1s are 7 2s are, which implies that x is equal to -2. ಸೊ ನಮಗೆ x ಮತ್ತೆ y ವ್ಯಾಲ್ಯೂ ಬಂತು. ಬಟ್ ಇದು ಯಾವ ರೀತಿಯಾಗಿ ನಮಗೆ ಆನ್ಸರ್ ಕರೆಕ್ಟ್ ಅನ್ನೋದು ನಮಗೆ ಡೌಟ್ ಇದೆ. ಸಾರಿ, ಇದು ದಿಸ್ ಇಸ್ ನಾಟ್ x, ದಿಸ್ ಇಸ್ y. ದಿಸ್ ಇಸ್ ದ ವ್ಯಾಲ್ಯೂ ಆಫ್ y. ಸೊ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ವೆರಿಫೈ ಮಾಡೋದು ಯಾವ ರೀತಿ. ಸೊ ಯಾವ್ದನ್ನ ಒಂದು ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಪಕ್ಕಾ ಆನ್ಸರ್ ಬರುತ್ತೆ ಅನ್ನೋದಾದ್ರೆ ಯಾವ್ದನ್ನ ಒಂದು ಪ್ರಾಬ್ಲಮ್ ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ, ಯಾಕಂದ್ರೆ ನೀವು ಅಲ್ಲೇ ಆನ್ಸರ್ ನ ವೆರಿಫೈ ಮಾಡ್ಕೊಬಹುದು, ಅದಕ್ಕೋಸ್ಕರ. ಸೊ ಈಗ 3x ಪ್ಲಸ್ ನಮಗಿರುವಂತಹ ಈಕ್ವೇಶನ್ 3x ಪ್ಲಸ್ 2y ಅಲ್ಲಿ ಇಲ್ಲಿ LHS ತಗೋತೀನಿ. ಇದು ನಿಮಗೆ ವೆರಿಫಿಕೇಶನ್ ಅಷ್ಟೇ, ಎಕ್ಸಾಮ್ಗಿಲ್ಲ. 3x ಪ್ಲಸ್ 2y 3 ಇಂಟು ಎಕ್ಸ್ ವ್ಯಾಲ್ಯೂ ಬರ್ಕೋಣ. 3 ಇಂಟು ಎಕ್ಸ್ ವ್ಯಾಲ್ಯೂ 4 ಇದೆ, ಪ್ಲಸ್ 2 ಇಂಟು ವೈ ವ್ಯಾಲ್ಯೂ. ಸೊ ವೈ ಅಂದಿರುವಂತಹ ವ್ಯಾಲ್ಯೂ ಎಷ್ಟಿದೆ, -2 ಇದೆ, ಅದೇ ಬರ್ಕೊಳ್ಳೋಣ. ದಟ್ ಮೀನ್ಸ್ ವಾಟ್, 3 4s are 12 minus 2 2s are 4, ಎಷ್ಟು ಬರ್ತಾ ಇದೆ, 8 ಬರ್ತಾ ಇದೆ. ದಟ್ ಮೀನ್ಸ್ ದಿಸ್ ಇಸ್ ದ RHS ವ್ಯಾಲ್ಯೂ. ಕರೆಕ್ಟಾ? ಅಲ್ಲಿಗೆ ನಾವು ಮಾಡಿರುವಂತ ಪ್ರಾಬ್ಲಮ್ 100% ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ದಟ್ ಇಸ್ ವಾಟ್ ವೆರಿಫಿಕೇಶನ್ ಮಿಸ್ ಮಾಡ್ದಿರ ಮಾಡಬೇಕು. ಇನ್ನ ನಿಮ್ಗೆ ಗೊತ್ತೇ ಇದೆ, ಇದು ನನ್ನ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡಿದೀನಿ, ಯಾವ್ದು ಸಿಂಗುಲರ್ ಮ್ಯಾಟರ್ಸ್ ಅಂತ. ಅವಾಗ ಏನ್ ಹೇಳಿದೆ ನಾನು, ನಿಮ್ಗೆ ಏನಾನ ಈ ತರ ಐಡಿಯಾ ಇಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ಡಿಟರ್ಮೆಂಟ್ ಮಾಡ್ಕೊಂಡು ಹೋಗಿ. ಇಲ್ಲಿ ಮೊದಲನೇ ಡಿಟರ್ಮೆಂಟ್ ಮಾಡ್ತೀರಾ, 1703 ಇದೆ. ಸೊ 1 3 is 3 minus 0 which is not equal to 0. ಅದೇ ರೀತಿಯಾಗಿ ಮಾಡ್ಯುಲಸ್ ಆಫ್ ಬಿ ಮಾಡಿದ್ದೆ ಆದ್ರೆ 3193 ಇದೆ. ಸೊ 3 3 is 9 minus 9.
ಸೊ ಇದು ಕೂಡ ವ್ಯಾಲ್ಯೂ ಎಷ್ಟಾಯ್ತು 0 ಆಯ್ತು. ಸೊ ದಿಸ್ ಇಸ್ ಒನ್ ಆಫ್ ದ ಸಿಂಗುಲರ್. ಇನ್ನೊಂದು ಚೆಕ್ ಮಾಡ್ಬಿಡೋಣ. ಸಿ ಕ್ವಶನ್. ಸೊ ಮ್ಯಾಟ್ರಿಕ್ಸ್ ಸಿ ಇಸ್ ಈಕ್ವಲ್ ಟು 7 2 1 3. 7 2 1 3. 7 3 is at 21 minus 2. That is what we are getting 19, which is not equal to 0. ಅಲ್ಲಿಗೆ ಈಕ್ವಲ್ ಆಗಿರುವಂತದ್ದು ಯಾವ್ದಪ್ಪ ಅಂತಂದ್ರೆ ಮ್ಯಾಟ್ರಿಕ್ಸ್ ಬಿ ಮಾತ್ರ. ಅಲ್ಲಿಗೆ ನಾವು ಏನಂತ ಕನ್ಕ್ಲೂಷನ್ ಕೊಡ್ಬೋದು? ಸೊ ಮ್ಯಾಟ್ರಿಕ್ಸ್ ಬಿ ಇಸ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್. ಇದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸೊ ಮ್ಯಾಟ್ರಿಕ್ಸ್ ಬಿ ಇಸ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್. ಸೊ ದಿಸ್ ಇಸ್ ವಾಟ್, ಯಾವ ಮ್ಯಾಟ್ರಿಕ್ಸ್ ನ ವ್ಯಾಲ್ಯೂ 0 ಬರುತ್ತೋ ಅದು ನಾವೇನಂತ ಕರಿತೀರಿ? ಸಿಂಗುಲರ್ ಅಂತ ಕರಿತೀರಿ. ಸೊ ಅಲ್ಲಿಗೆ ಅದು ನಮಗೆ ವೆರಿಫೈ ಆಗಿದೆ ಈಗ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಈ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ನಿಮಗೆ ಈಗಿರುವಂತದ್ದು ಯಾವುದು? ನಮಗೆ ಸ್ಟ್ರೈಟ್ ಲೈನ್ ಇಂದ ಬಂದಿರುವಂತಹ ಕ್ವಶನ್. ನೀವು ನೋಡಬಹುದು ಪಾಸಿಂಗ್ ಥ್ರೂ ದ ಪಾಯಿಂಟ್ 1, 3 ಅಂಡ್ ಪ್ಯಾರಲಲ್ ಟು. ಇದನ್ನ ಸಪರೇಟ್ ವಿಡಿಯೋ ಮಾಡಿ ಕೂಡ ಕೊಟ್ಟಿದೆ. ಈ ಕೊಟ್ಟಿರುವಂತದ್ದು ನಮಗೆ 1, 3 ಕೊಟ್ಟಿದ್ದಾರೆ. ದಟ್ ಇಸ್ ವಾಟ್ ವಿ ಕ್ಯಾನ್ ಟೇಕ್ x1, y1. ಅದೇ ತರ ಒಂದು ಲೈನ್ ಕೊಟ್ಟಿದ್ದಾರೆ. ದಟ್ ಇಸ್ ವಾಟ್ 5x ಪ್ಲಸ್ 2y ಪ್ಲಸ್ 10 ಇಸ್ ಈಕ್ವಲ್ ಟು 0. ನೀವು ನೋಡ್ಬೋದು ಇದು ಕೊಟ್ಟಿದ ತಕ್ಷಣನೇ ಪ್ಯಾರಲಲ್ ಲೈನ್ ಏನಾಗಿರುತ್ತಪ್ಪ ಅಂದ್ರೆ 5x ಪ್ಲಸ್ 2y. ನಾನು ಸಾಲ್ವ್ ಮಾಡ್ಬೇಕಾದ್ರೆ ಕೂಡ ಹೇಳಿದ್ದೆ ಮ್ಯಾಕ್ಸಿಮಮ್ ಪ್ರಿಬ್ಗೆ ಪ್ಯಾರಲಲ್ ಕೊಡ್ತಾರೆ ಅಂತ. ಈ ಕೆ ಬರ್ಕೊಂಡಾದ್ಮೇಲೆ ಈ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಗೆ ಅವ್ರು ಕೊಟ್ಟಿರುವಂತಹ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. 5 ಇಂಟು 1 ಪ್ಲಸ್ 2 ಇಂಟು 3 ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ಅಲ್ಲಿಗೆ ನಮಗೆ ಬರ್ತಾ ಇರುವಂತಹ ಆನ್ಸರು 5 1s are 5, 2 3s are 6 plus k is equal to 0, which implies that k is equal to minus 11. ಸೊ ನಮಗೆ ಕೆ ವ್ಯಾಲ್ಯೂ -11 ಬಂತು ಅಂದ್ರೆ ನೀವೇನ್ ಮಾಡಿ, ಜಸ್ಟ್ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಸಾಕು. ಏನಪ್ಪಾ ಸೊಲ್ಯೂಷನ್ ಆಗಾರೆ 5x ಪ್ಲಸ್ 2y ಕೆ ವ್ಯಾಲ್ಯೂ ಜಾಗದಲ್ಲಿ -11 ಇಸ್ ಈಕ್ವಲ್ ಟು 0. ಸೊ ಅಲ್ಲಿಗೆ ನಮಗೆ ಬಂದಿರುವಂತಹ ಪ್ಯಾರಲಲ್ ಲೈನ್, ನಾನು ಮೊನ್ನೆ ತಾನೇ ಹಿಂಟ್ ಕೊಟ್ಟಿದ್ದೆ ನಿಮಗೆ. ನೋಡಪ್ಪ, ಪ್ಯಾರಲಲ್ ಲೈನ್ ಕೊಟ್ಟಾಗ ನೀವು ವೆರಿಫೈ ಮಾಡ್ಕೊಳ್ಳಿ. ಏನ್ ವೆರಿಫೈ ಮಾಡ್ಕೊಬೇಕು? ಫಸ್ಟ್ ಆಫ್ ಸೇಮ್ ಇರುತ್ತೆ. ದಟ್ ಮೀನ್ಸ್ ವಾಟ್, ಇಲ್ಲೂ ಕೂಡ 5x ಪ್ಲಸ್ 2y ಇದೆ. ಕೊಟ್ಟಿರುವಂತಹ ಕ್ವಶನ್ ಕೂಡ ಏನಿರುತ್ತೆ 5x ಪ್ಲಸ್ 2y ಇರುತ್ತೆ. ಅಲ್ಲಿಗೆ ನಮಗೆ ಈ ತರ ಇದ್ದಾಗ ಎರಡು ಪ್ಯಾರಲಲ್ ಲೈನ್ ಅಂತ ನಾವು ಕನ್ಫರ್ಮ್ ಮಾಡ್ಕೊಬಹುದು. ಓಕೆನಾ? ಇನ್ನ sin 3a ಡಿರೈವೇಶನ್ ಐ ಥಿಂಕ್ ಮಾಡಲ್ ಪೇಪರ್ ಅಲ್ಲಿ ಸಾಲ್ವ್ ಮಾಡಿರೋದ್ರಿಂದ ಇದು ರಿಕ್ವೈರ್ಮೆಂಟ್ ಇಲ್ಲ ಅಂತ ಅನ್ಸುತ್ತೆ. ಸೊ ನೀವು ಬೇಕಾದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನೀವು ಅರ್ಥ ಮಾಡ್ಕೋತೀರಾ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ನಾವು ನೋಡ್ತಾ ಇದ್ದೀರಿ, ಇದು ಕೂಡ ಅಷ್ಟೇನೆ ಒನ್ ಆಫ್ ದ ವೆರಿ ಸಿಂಪಲ್ ಫಾರ್ಮುಲಾ. ಟ್ಯಾನ್ ಆಫ್ a ಪ್ಲಸ್ ಬಿ ಯೂಸ್ ಮಾಡ್ಕೊಂಡು ಇದನ್ನ ಸಾಲ್ವ್ ಮಾಡ್ತಾ ಇದೀರಿ. ಇದು 6 ಮಾರ್ಕ್ಸ್ ಗೆ ಕ್ವಶನ್. ಫಸ್ಟ್ ಆಫ್ ಆಲ್ ಟ್ಯಾನ್ ಆಫ್ a ಪ್ಲಸ್ ಬಿ ಫಾರ್ಮುಲಾ ಬರೆಯೋಣ. ಟ್ಯಾನ್ ಆಫ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು ಟ್ಯಾನ್ a ಪ್ಲಸ್ ಟ್ಯಾನ್ ಬಿ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ a ಇಂಟು ಟ್ಯಾನ್ ಬಿ. ನೀವು ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ, ಬಿ ಜಾಗದಲ್ಲಿ ಎ ಇದೆ, ಎ ಜಾಗದಲ್ಲಿ π/4 ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು? ವೆರಿ ಸಿಂಪಲ್, ನಾವು ಹಾಕೋಣ ಪುಟ್ ಎ ಇಸ್ ಈಕ್ವಲ್ ಟು π/4 ಅಂಡ್ ದ ವ್ಯಾಲ್ಯೂ ಎ ಇಸ್ ಈಕ್ವಲ್ ಟು, ವಿ ಆರ್ ರೈಟಿಂಗ್ ಇಟ್ ಆಸ್, ದಟ್ ಈಸ್ ಬಿ ಜಾಗದಲ್ಲಿ ಎ ನ ಬರಿತಾ ಇದ್ದೀರಿ. ಸೊ ನಾಟ್ ಎ, ರೈಟ್ ಬಿ ಇಸ್ ಈಕ್ವಲ್ ಟು ಎ. ಸೊ ಅವಾಗ ಏನಾಗುತ್ತೆ ನೋಡಿ, ಈ ಕ್ವಶನ್ ಬಿಕಮ್ಸ್ ವೆರಿ ಸಿಂಪಲ್. ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಕೋ ತರ ಆಗುತ್ತೆ. ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು, ದಟ್ ಈಸ್, ನಾನೀಗ ಚೇಂಜ್ ಮಾಡಬೇಕು. ಏನೇನು ಚೇಂಜ್ ಮಾಡಬೇಕು ನೋಡಿ. ಎ ಜಾಗದಲ್ಲಿ ಏನಿದೆ, ಎ ಜಾಗದಲ್ಲಿ π/4 ಬರ್ದಿದ್ದೀನಿ. ಇಲ್ಲಿ ನಾನು ಬರಿತಾ ಇದ್ದೀನಿ ಎ ಅಂತ. ಅವಾಗ ಏನಾಗುತ್ತೆ, ಟ್ಯಾನ್ π/4 ಪ್ಲಸ್ ಟ್ಯಾನ್ ಬಿ whole divided by 1 minus tan 5/4 to tan of the value b. This is the required one. That means in the b ಜಾಗದಲ್ಲಿ ನಾವೇನು ಬರಿಬೇಕಾಗಿದೆ? a ಬರಿಬೇಕಾಗಿದೆ. This is the value 1a and again this is the value another a. So that means what? ಈಗ tan π/4 ಅಂದ್ರೆ ಎಷ್ಟು? 1 ಆಗಿರೋದ್ರಿಂದ 1 plus tan a divided by 1 minus tan a. So this is what the required solution.
ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಒನ್ ಹೋಗ್ತಾ ಇದೀರಿ ನಾವೀಗ. ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್ ಅಂದ್ರೆ ಇದೇನೆ. ಏನಪ್ಪಾ ಅಂದ್ರೆ 3 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. 3 ವ್ಯಾಲ್ಯೂನ ನಾವು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋದು. ಸೊ ತುಂಬಾ ಸಿಂಪಲ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ. ಮಾಡಲ್ ಪೇಪರ್ ಮಾಡ್ಬೇಕಾದ್ರೆ ಐ ಥಿಂಕ್ ನಿಮ್ಗೆ ನೆನಪಿರುತ್ತೆ. ಸೊ ಯಾರೆಲ್ಲ ಡಿಫ್ರೆನ್ಸ್ ಮಾಡಿರ್ತೀರೋ ಅವ್ರಿಗೆ, ನಿಮ್ ಜೂನಿಯರ್ಸ್ಗೆ ಹೇಳಿ ಡಿಫ್ರೆನ್ಸೇಷನ್ ಕಲ್ತ್ಕೊಳ್ಳಿ ಅಂತೇಳಿ. ಈ ತರ ಪೇಪರ್ ಇದ್ದಾಗ ತುಂಬಾ ಸುಲಭ ಆಗುತ್ತೆ. ನಾನು ಹೇಳಿದ್ದೆ ನಿಮ್ ಮಾರ್ಕ್ಔಟ್ ಮಾಡ್ಕೊಟ್ಟಿದ್ದೆ 1 2 3. ಸೊ 3 ಟರ್ಮ್ ಮಾಡೋಣ. y ಡ್ಯಾಶ್ ಇಸ್ ಈಕ್ವಲ್ ಟು 1 ಟರ್ಮ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಡಿರೈವೇಟಿವ್ ಏನು 2x ಬರ್ತೀನಿ. ಅದೇ ರೀತಿ ಇ ಪವರ್ ಎಕ್ಸ್ ಎರಡನೇದಕ್ಕೆ ಇ ಪವರ್ ಎಕ್ಸ್ ಗೆ ಇ ಪವರ್ ಎಕ್ಸ್ ಅದು ಬರ್ತೀನಿ. ಇನ್ನ ಥರ್ಡ್ ಟರ್ಮ್ ಅಲ್ಲಿ ಸೈನ್ ಎಕ್ಸ್ ಗೆ ಕಾಸ್ ಎಕ್ಸ್ ಬರ್ತೀನಿ. ಇಲ್ಲಿ ಯಾವ್ದನ್ನ ಡಿರೈವ್ ಮಾಡಿರ್ತೀರೋ ಉಳಿದಿದ್ದು ಹಂಗೆ ನೋಡಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಗೆ 2x ಬರ್ದೆ, ಹಾಗಾದ್ರೆ ಉಳಿದಿರೋ ಫಂಕ್ಷನ್ ಯಾವುದು ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಹಂಗೆ ಬರೀಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಇ ಪವರ್ ಎಕ್ಸ್ ಇದೆ, ಎಕ್ಸ್ ಸ್ಕ್ವೇರ್ ಹಂಗೆ ಬರ್ಕೊಳ್ಳಿ, ಸೈನ್ ಎಕ್ಸ್ ಗೆ ಸೈನ್ ಎಕ್ಸ್ ಅಂತ ಬರೀ. ಇನ್ನು ಇಲ್ಲಿಗೆ ಬರೋಣ. ಇಲ್ಲಿ ಫಸ್ಟ್ 2 ಫಂಕ್ಷನ್ ಆಸ್ ಇಟ್ ಇಸ್ ಬರ್ದ್ಬಿಟ್ರೆ ಸೊಲ್ಯೂಷನ್ ಮುಗೀತು. ಸೊ ಇದು ನಿಮ್ಗೆ 6 ಮಾರ್ಕ್ ಇರುವಂತಹ ಸೊಲ್ಯೂಷನ್. ಈಚ್ ಅಂಡ್ ಎವರಿ ಸ್ಟೆಪ್ ಬರೆದ ಕೂಡ ನಿಮ್ಗೆ ಆರಾಮಾಗಿ ಮಾರ್ಕ್ಸ್ ಅನ್ನ ಕೊಡೋದಾಗುತ್ತೆ. ಸೊ ದಿಸ್ ಇಸ್ ವಾಟ್ ದ ರಿಕ್ವೈರ್ಡ್ ಕಂಪ್ಲೀಟ್ ಸೊಲ್ಯೂಷನ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡ್ತಾ ಇದ್ದೀರಾ, ನಾನು ಹೇಳಿದ್ದೆ ವೆಲಾಸಿಟಿ ಮೇಲೆ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ. ಅದೇ ರೀತಿ ವೆಲಾಸಿಟಿ ಮೇಲೆ ಕೊಟ್ಟಿದ್ದಾರೆ. ಅದು ಇದಕ್ಕೆ ಮುಂಚೆಗಿಂತ ಏನಪ್ಪ ಬೆನಿಫಿಟ್ ಅಂದ್ರೆ ಸಿಂಪಲ್ ಆಗಿ ಎಕ್ಸ್ ಅಂತಾನೆ ಕೊಟ್ಬಿಟ್ಟಿದ್ದಾರೆ. ದಟ್ ಇಸ್ ಅ ಬೆನಿಫಿಟ್. ಸೊ ವೈ ಇಸ್ ಈಕ್ವಲ್ ಟು ನಮ್ಗೆ ಗೊತ್ತಿದೆ ಎಕ್ಸ್ ಕ್ಯೂಬ್ ಪ್ಲಸ್ 5x² ಪ್ಲಸ್ 3x ಮೈನಸ್ 12. ಸೊ ಈಗ ಏನ್ ಮಾಡೋಣ, ಇದನ್ನ ಒಂದ್ಸರಿ ಡಿರೈವೇಟಿವ್ ಮಾಡೋಣ. ಡಿರೈವೇಟಿವ್ ಮಾಡಿದ್ರೆ y ಡ್ಯಾಶ್ ಇಸ್ ಈಕ್ವಲ್ ಟು 3x² ಪ್ಲಸ್ 5 ಇಂಟು ಎಕ್ಸ್ ಸ್ಕ್ವೇರ್ ಏನ್ ಬರ್ತಾ ಇದೆ 2x ಪ್ಲಸ್ 3 ಇಂಟು ಎಕ್ಸ್ ಗೇನು 1 ಇದೆ ಮೈನಸ್ 12 ಗೇನು 0 ಬರ್ತದೆ. ಸೊ ದಿಸ್ ಇಸ್ ವಾಟ್ y ಡ್ಯಾಶ್. ಅಂದ್ರೆ ನಮ್ಗೆ ಇನ್ನ ಸಿಂಪ್ಲಿಫೈ ಮಾಡೋದು ಬೇಕಾಗಿರೋದ್ರಿಂದ ಇನ್ನೊಂದ್ಸತಿ y ಡ್ಯಾಶ್ ಅಂತ ಬರ್ಕೊಳ್ಳಿ. 3x² ಹಂಗೆ ಇರ್ಲಿ, 5 2s 10x ಹಂಗೆ ಬರ್ಕೊಳ್ಳಿ, 3 1s 3 ಬರ್ಕೊಳ್ಳಿ. ಸೊ ಈಗ ಗ್ಯಾಪ್ ಇಟ್ಬಿಟ್ಟು ಸ್ವಲ್ಪ ಜಾಗದಲ್ಲಿ ಮಾಡಿ y ಡಬಲ್ ಡ್ಯಾಶ್ ಮಾಡ್ತೀನಿ. ಏನಕ್ಕೆ ಅಂತ ಹೇಳ್ತೀನಿ. ಸೊ 3 ಎಕ್ಸ್ ಜಾಗದಲ್ಲಿ 2x ದಟ್ ಇಸ್ ಅ ಡಿರೈವೇಟಿವ್ ಪ್ಲಸ್ 10 ಇಂಟು ಎಕ್ಸ್ ಗೆ 1 3 ಗೆ 0 ಆಗುತ್ತೆ. ಸೊ ಇದನ್ನು ಕೂಡ ಇನ್ನೊಂದ್ಸಲ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸಿಂಪ್ಲಿಫೈ ಮಾಡ್ಕೊಂಡಾಗ ಏನಾಗುತ್ತೆ ನೋಡಿ, 3 2s 6x ಪ್ಲಸ್ 10. ಸೊ ಈಗ ನಾವು ಡಬಲ್ ಡಿರೈವೇಟಿವ್ ಮಾಡಿದ್ರಿ, ಬಟ್ ನಾವಿನ್ನ ವೆಲಾಸಿಟಿ ಮಾಡಿಲ್ಲ. ವೆಲಾಸಿಟಿ ಮಾಡಬೇಕು. ಅವ್ರು ಕೊಟ್ಟಿರುವಂತಹ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1 ಸೆಕೆಂಡ್. ಹಾಗಾದ್ರೆ ಏನ್ ಮಾಡೋಣ, ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದಟ್. ಸೊ 3 ಇಂಟು 1 ಸ್ಕ್ವೇರ್ ಪ್ಲಸ್ 10 ಇಂಟು 3 10 ಇಂಟು 1 ಪ್ಲಸ್ 3. ಸೊ ಅಲ್ಲಿಗೆ ಎಷ್ಟಾಯ್ತು 10 ಪ್ಲಸ್ 3 ಪ್ಲಸ್ 3 ದಟ್ ಇಸ್ ವಾಟ್ 16 ಮೀಟರ್ ಪರ್ ಸೆಕೆಂಡ್. ಸೊ ದಿಸ್ ಇಸ್ ವಾಟ್ ದ ವೆಲಾಸಿಟಿ. ಇನ್ನ ಇದಕ್ಕೂ ಕೂಡ ನಾವೇನ್ ಮಾಡೋಣ, ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ. ಇದು 6 ಇಂಟು 1 ಪ್ಲಸ್ 10 ಆಗುತ್ತೆ. ಅವಾಗ ಇದು ಕೂಡ ಎಷ್ಟಾಯ್ತು ನಮ್ಗೆ 16 ಆಯ್ತು. ಸೊ ದಿಸ್ ಇಸ್ ವಾಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಸೊ ಅಲ್ಲಿಗೆ ನಮ್ಗೆ ಒಂದ್ರಲ್ಲೇ ನಮ್ಗೆ ಏನೆಲ್ಲಪ್ಪ ಸಿಕ್ತಪ್ಪ ಅಂತಂದ್ರೆ, ಒಂದ್ ಕಡೆ ಆಕ್ಸಿಲೇಷನ್ ವ್ಯಾಲ್ಯೂ ಸಿಕ್ತು, ಇನ್ನೊಂದ್ ಕಡೆಗೆ ವೆಲಾಸಿಟಿ ಕೂಡ ಸಿಕ್ತು. ಸೊ ಒಂದ್ ಸತಿ ಡಿರೈವೇಟಿವ್ ಮಾಡಿದ್ರೆ ವೆಲಾಸಿಟಿ, ಎರಡ್ ಸತಿ ಡಿರೈವೇಟಿವ್ ಮಾಡಿದ್ರೆ ಆಕ್ಸಿಲೇಷನ್ ಆಗಿರುತ್ತೆ. ಓಕೆನಾ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ಫೈಂಡ್ ದ ಈಕ್ವೇಷನ್ ಆಫ್ ಟ್ಯಾಂಜೆಂಟ್. ಸೊ ಅಗೇನ್ ಸೇಮ್ ಥಿಂಗ್, ಯಾವ್ದಕ್ಕೆ ಸಂಬಂಧಿಸಿರುವಂತದ್ದು ಡಿಫ್ರೆನ್ಸಿಯೇಷನ್ ಸಂಬಂಧ ಇರೋ ಕ್ವಶನ್ ಇದು. ಏನಪ್ಪಾ ಅಂತಂದ್ರೆ, ಸೊ ಸೊಲ್ಯೂಷನ್ ಮಾಡೋಣ. y ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ ಏನಂತ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ. ಸೊ ಒಂದ್ಸತಿ ಡಿರೈವೇಟಿವ್ ಮಾಡೋಣ. y ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಗೆ 2x, ಎಕ್ಸ್ ಗೆ 1. ಸೊ ಈಗ ಒಂದ್ಸತಿ ಡಿರೈವೇಟಿವ್ ಮಾಡಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಎಮ್ ಆಗಿರುತ್ತೆ. ಬಟ್ ಎಮ್ ಗೆ ಎಕ್ಸ್ ವ್ಯಾಲ್ಯೂ ಏನ್ ತಗೊಳ್ಬೇಕು, ಈ 1 ತಗೊಬೇಕಾಗುತ್ತೆ. 2 ಇಂಟು 1 ಪ್ಲಸ್ 1 ದಟ್ ಈಸ್ ಎಮ್ ಇಸ್ ಈಕ್ವಲ್ ಟು 2 ಪ್ಲಸ್ 1 3. ಬಟ್ ಇಷ್ಟಕ್ಕೆ ಆದ್ರೆ ಸಾಲಲ್ಲ, ನಾವ್ ಏನ್ ಮಾಡ್ಬೇಕು, ಈಕ್ವೇಷನ್ ಮಾಡಬೇಕು. ಸೊ ನಮಗೆ ಸ್ಲೋಪ್ ಕಂಡುಹಿಡ್ಕೊಂಡ್ರಿ, ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಫಾರ್ಮುಲಾ, y ಮೈನಸ್ y1 ಇಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಮೈನಸ್ x1. ಸೊ ಈಗ x1 ಮತ್ತೆ y1 ನ ವ್ಯಾಲ್ಯೂ 1, 2 ಇದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. y ಮೈನಸ್ 2 ಇಸ್ ಈಕ್ವಲ್ ಟು, ಸೊ ಈಗ ಎಂ ವ್ಯಾಲ್ಯೂ ನಾವು ಕಂಡುಹಿಡಿದ್ರೆ ಎಷ್ಟಿದೆ 3 ಸಬ್ಸ್ಟಿಟ್ಯೂಟ್ ಮಾಡಿ, ಮತ್ತೆ x ಮೈನಸ್ x1 ನ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಸೊ ದೇ ಹ್ಯಾವ್ ಗಿವನ್ ಇಟ್ ಆಸ್ 1.
ಸೊ ಇನ್ನು ಫರ್ದರ್ ಬೇಕಾದ್ರೆ ಸಿಂಪ್ಲಿಫೈ ಮಾಡಿ y ಮೈನಸ್ 2 ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ 3x 3 1 3 ಈಗೆಲ್ಲ ವ್ಯಾಲ್ಯೂ ಬಲಗಡೆ ಕಳಿಸಿದ್ರೆ 0 ಇಸ್ ಈಕ್ವಲ್ ಟು 3x ಮೈನಸ್ ವೈ 2 ಕೂಡ ಈ ಕಡೆ ಬಂದ್ರೆ ಪ್ಲಸ್ 2 ಆಗುತ್ತೆ ಮೈನಸ್ 3 ಆಗುತ್ತೆ ವಿಚ್ ಇಂಪ್ಲೈಸ್ ದಟ್ 0 ಇಸ್ ಈಕ್ವಲ್ ಟು 3x ಮೈನಸ್ ವೈ ಮೈನಸ್ 1. ಸೊ ದಿಸ್ ಇಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ವೆರಿ ವೆರಿ ಸಿಂಪಲ್ ಒನ್ ಇದು. ಸೊ ಎಷ್ಟು ಸುಲಭ ಅಂದ್ರೆ ಅಷ್ಟು ಸುಲಭದಿದೆ ಇದು. ಸೊ ಇದು ನಮಗೆ ಬಂದಿರುವಂತಹ ಈ ಕ್ವಶನ್ ಬೇಕಾದ್ರೆ ಎಲ್ಲದನ್ನು ಈ ಕಡೆ ಟರ್ನ್ ಮಾಡ್ಕೊಳ್ಳಿ 3x ಮೈನಸ್ ವೈ ಮೈನಸ್ 1 ಇಸ್ ಈಕ್ವಲ್ ಟು 0 ಬರೀರಿ, ತೊಂದರೆ ಇಲ್ಲ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಈಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್. ಸೊ ದಿಸ್ ಇಸ್ ದ ಈಕ್ವೇಶನ್ ಆಫ್ ಎ ಟ್ಯಾಂಜೆಂಟ್. ಸೊ ಬೈ ಯೂಸಿಂಗ್ ದ ಫಂಕ್ಷನ್, ಓಕೆನಾ. ಸೊ ಇನ್ನ ನೆಕ್ಸ್ಟ್ ಒನ್ ನೋಡೋಣ. ಸೊ 37th ನಾನು ಹೇಳಿದ್ದೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಹೇಳಿದ್ದೆ ನೋಡಿ. ಯಾವುದೇ ಕಾರಣಕ್ಕೂ ಲಾಸ್ಟ್ 2 ಪ್ರಾಬ್ಲಮ್ ನ ಬಿಡಕ್ ಹೋಗ್ಬೇಡಿ, ತುಂಬಾ ಸಿಂಪಲ್ ಇದಾವೆ. ಇದನ್ ಬಿಟ್ರೆ ನೀವು ತುಂಬಾ ಮಾರ್ಕ್ಸ್ ಕಳ್ಕೊಂಡಂಗೆ ಅಂತ ಹೇಳಿದೆ. ಎಷ್ಟು ಜನ ಮಾಡಿದ್ರೆ ಗೊತ್ತಿಲ್ಲ, ನಿಮ್ಮಲ್ಲಿ ಯಾರನ್ನ ಮಾಡಿದ್ರೆ ನಾನು ಮಾಡಿದ್ದೀನಿ ಅಂತ ಈ ಮೊಮೆಂಟ್ ಅಲ್ಲಿ ಮೆಸೇಜ್ ಹಾಕಿ. ಸೊ ಈಗ ಕೊಟ್ಟಿರುವಂತಹ ಫಸ್ಟ್ ಆಫ್ ಆಲ್ ನಾನು ಹೇಳಿದೆ ಏರಿಯಾ ಫಾರ್ಮುಲಾ ಬರ್ದ್ಬಿಡಿ. ಏರಿಯಾ ಫಾರ್ಮುಲಾ ಏನು? a ಟು ಬಿ ವೈ ಇಂಟು ಡಿ ಎಕ್ಸ್. ಹಾಗಾದ್ರೆ ಎ ಬೆಲೆ ಎಷ್ಟು? 0, ಬಿ ಬೆಲೆ ಎಷ್ಟು? 2, ವೈ ಬೆಲೆ ಎಷ್ಟು? 2x ಪ್ಲಸ್ 1. ಸೊ ದಿಸ್ ಇಸ್ ವಾಟ್ ದ ಕೊಟ್ಟಿರುವಂತಹ ಇಂಟಗ್ರಲ್ ವ್ಯಾಲ್ಯೂ. ಹಾಗಾದ್ರೆ ಇದು ಏರಿಯಾ ಫಾರ್ಮುಲಾ ಬರ್ಕೊಂಡಿದ್ದೀರಿ. ಈಗ ನೀವೇನ್ ಮಾಡಬೇಕು? ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಇಂಟಗ್ರೇಟ್. ಸೊ 2 ಕಾನ್ಸ್ಟೆಂಟ್ ಎಕ್ಸ್ ಗೆ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ 1 ಗೆ ಎಕ್ಸ್ ಎಲ್ಲಿಂದ ಎಲ್ಲಿಗೆ? 0 ಇಂದ 2 ಗೆ. ಸೊ 2 ಕ್ಯಾನ್ಸಲ್ ಆಗೋದ್ರಿಂದ ಎಕ್ಸ್ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಹಾಕ್ತೀನಿ. 2 ಸ್ಕ್ವೇರ್ ಪ್ಲಸ್ 2 ಮೈನಸ್ ಎಲ್ಲ ಕಡೆ ಎಕ್ಸ್ 0 ಇರೋದ್ರಿಂದ 0 ಸ್ಕ್ವೇರ್ ಪ್ಲಸ್ 0. ಸೊ ಹಾಗಾದ್ರೆ ಏನ್ ಮಾಡ್ಬೇಕು? ಈಗ ನಾವು ಸಿಂಪ್ಲಿಫೈ ಮಾಡೋಣ. 2 ಸ್ಕ್ವೇರ್ 4, 4 ಪ್ಲಸ್ 2 ಎಷ್ಟಾಯ್ತು? 6 ಆಯ್ತು. ದಿಸ್ ಇಸ್ ವಾಟ್ ವಿ ಗಾಟ್ ದ ವ್ಯಾಲ್ಯೂ, ಓಕೆನಾ. ಏರಿಯಾ ಅಂಡರ್ ದಿ ಕರ್ವ್ ಎಷ್ಟು ಬಂದಿದೆ? 6 ಬಂದಿದೆ. ಯು ಕ್ಯಾನ್ ರೈಟ್ ದ ಯೂನಿಟ್. ಸೊ ಯೂನಿಟ್ ಬಳಸುವಂಥದ್ದು ಯೂನಿಟ್ಸ್ ಅಂತ, ಸ್ಕ್ವೇರ್ ಯೂನಿಟ್ಸ್ ಅಂತ ಬರೆದ್ರೆ ಸಾಕು. ಸೊ ಸ್ಕ್ವೇರ್ ಯೂನಿಟ್ಸ್. ಸೊ ಈಗ ನೆಕ್ಸ್ಟ್ ಒನ್ ಹೋಗೋಣ. ಲಾಸ್ಟ್ ಒನ್. ಸೊ 38th ಒನ್ ವಾಲ್ಯೂಮ್ ಮೇಲೆ ಕೊಡುವಂಥದ್ದು. ಇದು ಕೂಡ ನಾನು ಹೇಳಿದ್ದೆ ನಿಮಗೆ ಫಾರ್ಮುಲಾ ಬೇಸ್ ಮೇಲೆ ಇರುವಂತದ್ದು. ಫಾರ್ಮುಲಾ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳಿದ್ವಿ. ಎಷ್ಟು ಜನ ಬರೆದಿರೋ ಗೊತ್ತಿಲ್ಲ. ಸೊ ಈಗ ನಾವು ನೋಡ್ತೀವಿ ಫೈಂಡ್ ದ ವಾಲ್ಯೂಮ್ ಆಫ್ ಸಾಲಿಡ್ ಜನರೇಟೆಡ್. ಸೊ ವಾಲ್ಯೂಮ್ಗೆ ಫಾರ್ಮುಲಾ ಇಂಟಗ್ರೇಷನ್ ಫ್ರಮ್ ಎ ಟು ಬಿ. ಸೊ ಇಂಟಗ್ರೇಷನ್ ಫ್ರಮ್ ಎ ಟು ಬಿ ಪೈ ವೈ ಸ್ಕ್ವಯರ್ ಇಂಟು ಡಿ ಎಕ್ಸ್. ಸೊ ಹಾಗಾದ್ರೆ 5 ಆಚೆ ತೆಗೆಯೋಣ. ಎ ಟು ಬಿ ಅಂದ್ರೆ 1 ಇಂದ 3 ಗೆ, ವೈ ಸ್ಕ್ವೇರ್ ಅಂದ್ರೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ದಟ್ ಇಸ್ ವಾಟ್ 3x ಸ್ಕ್ವೇರ್ ಮೈನಸ್ 1 ಇಂಟು ಡಿ ಎಕ್ಸ್. ಹಾಗಾದ್ರೆ ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ದೆ ಆದ್ರೆ ಪೈ ಆಚೆ ಬರುತ್ತೆ. ಇದನ್ನ ಇಂಟಗ್ರೇಟ್ ಮಾಡೋಣ. 3 ಕಾನ್ಸ್ಟೆಂಟ್ ಎಕ್ಸ್ ಕ್ಯೂಬ್ ಬೈ 3 ಮೈನಸ್ 1 ಗೆ ಎಕ್ಸ್ ಆಯ್ತು. ಎಲ್ಲಿಂದ ಎಲ್ಲಿಗೆ? 1 ಇಂದ 3 ಗೆ. ಹಾಗಾದ್ರೆ ಈ 3 ಮತ್ತೆ 3 ಕ್ಯಾನ್ಸಲ್ ಮಾಡೋಣ. ಪೈ ಆಚೆ ಇರುತ್ತೆ. ಸೊ ಫಸ್ಟ್ ಎಕ್ಸ್ ಗೆ ಅಪ್ಪರ್ ಲಿಮಿಟ್ ಹಾಕ್ತೀನಿ. ಸೊ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ವಿ ಕ್ಯಾನ್ ರೈಟ್ ದಿಸ್ ಒನ್ 3 ಕ್ಯೂಬ್ ಮೈನಸ್ 3. ದಿಸ್ ಇಸ್ ದ ಫಸ್ಟ್ ಎಕ್ಸ್ಪ್ರೆಷನ್. ಮೈನಸ್ ಆಫ್ ಅಗೇನ್ 1 ಹಾಕ್ತೀರಿ. ಸೊ 1 ಕ್ಯೂಬ್ ಮೈನಸ್ 1. ದಿಸ್ ಇಸ್ 1 ಕ್ಯೂಬ್ ಮೈನಸ್ 1. ಸೊ ಇದು ರಿಕ್ವೈರ್ಡ್ ಸೊಲ್ಯೂಷನ್. ನಾವೀಗ ಸಿಂಪ್ಲಿಫೈ ಮಾಡೋಣ. ನಮ್ಗೆ ಕೊಟ್ಟಿರೋದು 1 to 3 ಆಗಿರೋದ್ರಿಂದ 1 to 3 ಹಾಕೊಂಡಿದ್ದೀರಿ. ಈಗ ನಾವು ಸಿಂಪ್ಲಿಫೈ ಮಾಡಿದ್ದೆ ಆದ್ರೆ ಆಚೆ ಪೈ ಇದೆ. ಪೈ 3 ಕ್ಯೂಬ್ ಅಂತಂದ್ರೆ ನಮ್ಗೆ ಗೊತ್ತಿದೆ. ಸೊ 3 ಕ್ಯೂಬ್ ಅಂದ್ರೆ ಎಷ್ಟು? 27 ಆಗುತ್ತೆ. 27 ಮೈನಸ್ 3 ಬರ್ಕೋಣ. ಅಗೇನ್ ಇಲ್ಲಿ ನೋಡ್ತೀರಾ 1 ಮೈನಸ್ 1 ಏನಾಗ್ತಾ ಇದೆ? 0 ಆಗ್ತಿದೆ. ದಿಸ್ ಇಸ್ 0. ಅಲ್ಲಿಗೆ 27 ಮೈನಸ್ ಎಷ್ಟಾಯ್ತು? 24 ಆಯ್ತು. ಅಲ್ಲಿಗೆ ಆನ್ಸರ್ ಎಷ್ಟಪ್ಪ ಅಂದ್ರೆ 24 ಪೈ. pi. This is what the solution for the given question paper. So finally we found that volume also. ಅಂದಾಗೆ ವಿಡಿಯೋಸ್ ಇಷ್ಟ ಆಯ್ತು, ಕ್ಲಾಸ್ ಇಷ್ಟ ಆಯ್ತು ಅಂದ್ರೆ ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಅಂದಾಗೆ ನಾಟ್ ಓನ್ಲಿ ದಿಸ್ ಒನ್, ಎಸ್ಪೆಷಲಿ ನೀವು ಸೆಕೆಂಡ್ ಸೆಮ್ಗೆ ಹೋಗ್ಬೇಕಾದ್ರೆ ಬೇಕಾದ್ರೆ ನಿಮ್ಮ ಸೀನಿಯರ್ಸ್ ನ ಕೇಳಿ ಅಥವಾ ಹಳೆ ಸ್ಟೂಡೆಂಟ್ಸ್ ಕೂಡ ನೆನ್ಪಿಟ್ಕೊಳ್ಳಿ.
PMS ನ ನೋಟ್ಸು ಕಂಪ್ಲೀಟ್ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಅದನ್ನ ನೀವು ಆರಾಮಾಗಿ ಯುಟಿಲೈಸ್ ಮಾಡ್ಕೊಂಡು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಟ್ರೈ ಮಾಡಬಹುದು. ಸೊ ಅದ್ರಲ್ಲಿ ಏನು ಈ ಬೇರೆ ಡೌಟೇ ಇಲ್ಲ. ಓಕೆ, ಅಲ್ಲಿಗೆ ಕಂಪ್ಲೀಟ್ ಆಗಿ ನಾವೀಗ ಒಂದು ಈ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿದಾಯ್ತು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಇದೇ ರೀತಿ ನೀವೇನ್ ಮಾಡ್ತಾ ಇರಿ, ನಿಮ್ಮ ಫೀಡ್ಬ್ಯಾಕ್ ಅನ್ನ ಕೊಡ್ತಾ ಇರಿ. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಮೈನಿಂಗ್ ಎಕ್ಸಾಮಿನೇಷನ್ಸ್. ಓಕೆ, ಥ್ಯಾಂಕ್ ಯು.